ಅಲ್ಲಿ ನಾಡ ಬಂದೂಕುಗಳು ಸಿಕ್ಕಿದೆ, ಅಲ್ಲಿ ಜಿಂಕೆ ಮಾಂಸ ಸಿಕ್ಕಿದೆ. ಇದೆಲ್ಲ ಸಿಕ್ಕ ಮೇಲೆ ಅವರು ಬೇಟೆಗಾರರ ಅಂತಾನೆ ಅಲ್ವಾ ಸರ್? ಅವರೇ ಫಾರೆಸ್ಟ್ ಅವರು ಕೊಂದುಬಿಟ್ಟು ತಗೊಬಂದು ಇಟ್ಬಿಟ್ಟು ಗನ್ನೆಲ್ಲ ಇಟ್ಬಿಟ್ಟು ಮಾಡ್ಬಿಟ್ಟು ಅವ್ರು ಅಂತಾರೆ. ಇದೆಲ್ಲ ಈಗಿಂದ ಅಲ್ಲ, ವೀರಪ್ಪನ ಕಾಲದಿಂದನೂ ಇದೇನೆ. ಆಮೇಲೆ ಆ ಮನೆಗಳಿಗೆಲ್ಲನೂ ಆ ಶಿಬಿರಗಳ ಮೇಲೆ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡಿಬಿಟ್ಟು ಯಾರು ಮಾಡ್ತಾರೆ ಅದನ್ನೆಲ್ಲನು? ಯಾವ ಮನಸ್ಥಿತಿಯವ್ರು ಮಾಡ್ತಾರೆ ಅವರು? ಫಾರೆಸ್ಟ್ ಆಫೀಷಿಯಲ್ಸ್ ವಿರುದ್ಧನೇ ಒಂದಷ್ಟು ಜನ ಇವರು ಕೊಲೆಗಡಕರು, ಇವ್ರು ಕಾಲಿಗೆ ಹಾರಿಸ್ಬೋದಾಗಿತ್ತು. ಬಂದ್ರ ಒಳಗಡೆಗೆ ಬೇಟೆಗೆ ಬಂದ್ರ ಉಡಾಯಿಸಿ ಹುಡುಗಕ್ಕೆ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲೇಬಾರ್ದು, ಇಲ್ಲಾಂದ್ರೆ ಈ ಕಾಡು ಉಳ್ಕೊಳ್ಳೋದಿಲ್ಲ. ವಾಚರ್ಗಳಿಗೆ ಕೊಡ್ತಕ್ಕಂಥದ್ದು 12,000 to 15,000 ರೂಪಾಯಿ ಸಂಬಳ, ಅದು ಒಂದು ತಿಂಗಳಿಗೆ ಒಂದು ಸಾರಿ ಸರಿಯಾಗೂ ಬರಲ್ಲ. ಆಮೇಲೆ ಎಲ್ಲೆಲ್ಲೋ ಕಳ್ಳಬೇಟೆ ಶಿಬಿರಗಳಿಗೆ ನಡ್ಕೊಂಡು ಹೋಗ್ಬೇಕು ಅವ್ರು, 15 ಕಿಲೋಮೀಟ್ರು 10 ಕಿಲೋಮೀಟ್ರು ಹೋದರೆ ವಾರ ಅಲ್ಲಿರ್ತಾರೆ. ಪಾಪ ಅವರೆಲ್ಲ ಯಾರು? ಈ ಕಾಡಂಚಿನ ಗ್ರಾಮದವರೇ ಅವರು. ಅವ್ರನ್ನೇನು ಅವರಿಂದ ರಷ್ಯಾದಿಂದನೋ ಪಾಕಿಸ್ತಾನದಿಂದನೋ ಬಾಂಗ್ಲಾದಿಂದ ಕರ್ಕೊಬರ್ಲಿಲ್ಲ, ಬೆಂಗಳೂರಿಂದನೂ ಹೋಗಿಲ್ಲ ಅವರು, ಎಲ್ಲ ಅಲ್ಲಿಯವರೇನೆ. ಸ್ನೇಹಿತರೆ ನಮಸ್ಕಾರ. ಆಫೀಸರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಆಫೀಸರ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ನಿವೃತ್ತ SP SK ಉಮೇಶ್ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಇವತ್ತು ಸರ್ ಜೊತೆಗೆ ನಾನು ಮಾತಾಡ್ಬೇಕಂದ್ಕೊಂಡ್ರ ವಿಚಾರ ಏನಂದರೆ, ನಮ್ಮ ವೈಲ್ಡ್ ಲೈಫಲ್ಲಿ ನಡೀತಿರುವಂಥ ಕುಕೃತ್ಯಗಳ ಬಗ್ಗೆ, ಅಂದರೆ ಕಳ್ಳಬೇಟೆ ಮತ್ತು ಕಳ್ಳಬೇಟೆ ತಡೆಯಲು ಹೋದ ಒಂದು ಅಧಿಕಾರಿಗಳು ಮಾಡಿರುವಂಥ ಕೆಲಸಗಳ ಬಗ್ಗೆ. ಸ್ನೇಹಿತರೆ, ಬೇಸಿಕಲಿ ನಿಮಗೆ ವಿಷಯ ಗೊತ್ತಿರುತ್ತೆ ಈಗ ಆಲ್ರೆಡಿ. ಆಂಥೋನಿ ಸ್ವಾಮಿ, ಜಾನ್ ರೋಸ್, ಪೀಟರ್, ಡೇವಿಡ್ ಕುಮಾರ್, ಈ 3 ಜನ 15ನೇ ತಾರೀಕಿನ ಬೆಳಗಿನ ಜಾವ ಅವ್ರನ್ನ ಸಾಯಿಸಲಾಗುತ್ತೆ. ಇನ್ ದ ಸೆನ್ಸ್ ಪೊಲೀಸರ ಒಂದು ಗುಂಡಿಗೆ ಅವ್ರು ಬಲಿಯಾಗ್ತಾರೆ, ಯಾಕೆಂದರೆ ಅವರು ಕಳ್ಳ ಬೇಟೆ ಮಾಡಲು ಹೋಗಿರ್ತಾರೆ ಅನ್ನೋದು ವನ್ಯಜೀವಿ ಫಾರೆಸ್ಟ್ ಆಫೀಷಿಯಲ್ಸ್ನ ವಾದ. ಆದರೆ ಗ್ರಾಮಸ್ಥರು ಇವರು ಕಳ್ಳ ಬೇಟೆಗಾರರಲ್ಲ, ಇವರು ರೈತರು, ತಮ್ಮ ದನಕರುಗಳನ್ನ ವಾಪಸ್ ತೆಗೆದುಕೊಳ್ಳಲು ಹೋಗಿದ್ರು ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ. ಸೊ ಅದು ಒಂದು ಜಟಾಪಟಿ ನಡೀತಾ ಇದೆ. ವಿರೋಧ ಪಕ್ಷಗಳು ಎಂಟ್ರಿ ಆಗಿವೆ. ವಿರೋಧ ಪಕ್ಷಗಳು ಎಂಟ್ರಿ ಹಾಕ್ಕೊಂಡು ಇನ್ನೊಂದಷ್ಟು ರಾಜಕೀಯ ಮಾಡ್ತಾ ಇವೆ. ಇನ್ನೊಂದು ಕಡೆ ತಮಿಳುನಾಡು ಮುಖ್ಯಮಂತ್ರಿ ಕೂಡ ತಮಿಳರಿಗೆ ರಕ್ಷಣೆ ಇಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಅವ್ರು ಕ್ರಿಶ್ಚಿಯನ್ರಿಗೆ ರಕ್ಷಣೆ ಇಲ್ಲ, ಅಲ್ಪಸಂಖ್ಯಾತರಿಗೆ ಅನ್ನೋ ಮಾತು ಕೂಡ ವಿಧಾನಸಭೆಯಲ್ಲಿ ಕೇಳಿಬರ್ತಾ ಇದೆ. ಈ ಮಧ್ಯದಲ್ಲಿ ಇನ್ನೊಂದು ಘಟನೆ ಆಗಿದೆ. ಅದೇನೆಂದರೆ, ಕಾವೇರಿ ವನ್ಯಧಾಮದ ಮತ್ತಿಪುರ APC, ಹೊಳೆ ಮುರುದತ್ತಿ APC ಸೇರಿದಂತೆ ಹಲವು ಕಡೆ ಕಳ್ಳಬೇಟೆ ತಡೆ ಶಿಬಿರಗಳನ್ನು ಜಿಲೆಟಿನ್ಸ್ಗಳನ್ನ ಬಳಸಿ ಸ್ಫೋಟಿಸಲಾಗಿದೆ. ಸೊ ಇದು ಅತ್ಯಂತ ಆತಂಕಕಾರಿ ವಿಚಾರ ಅಂತ ಈಗ ನಮಗೆ ಅನಿಸ್ತಾ ಇದೆ. ಸರ್, ಇಲ್ಲಿ ಬೇಸಿಕಲಿ ನೀವೊಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯಾಗಿ ಸರ್ ಇದನ್ನು ಹೇಗೆ ನೋಡ್ತೀರಾ? ಒಂದು ಕಡೆ ರೈತರು, ಇನ್ನೊಂದು ಕಡೆ ಬೇಟೆಗಾರರು, ಇನ್ನೊಂದು ಕಡೆ ಫಾರೆಸ್ಟ್ ಆಫೀಷಿಯಲ್ಸು. ಸೊ ಇಲ್ಲಿ ಬ್ಯಾಲೆನ್ಸ್ ಮಾಡೋದು ಭಾಳ ಕಷ್ಟ. ಅದ್ರ ಜೊತೆಗೆ ರಾಜಕೀಯ ಸೇರ್ಕೊಂಡ್ಬಿಟ್ರೆ ಇನ್ನೂ ಅನಾಹುತ ಆಗುತ್ತೆ. ಸರ್, ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ ಬಗ್ಗೆ? ನೋಡಿ ಸರ್, ಇದು 1961 ನಿರಂತರವಾಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ದೊಡ್ಡ ಯುದ್ಧ ವಾರಿದು. ಅಲ್ಲೇನು ಅಂದರೆ, ಅತ್ಯಂತ ಜಾಸ್ತಿ ಇರ್ತಕ್ಕಂಥ ಫಾರೆಸ್ಟ್ ಏರಿಯಾ ಇರುವಂಥ ಚಾಮರಾಜನಗರ ಡಿಸ್ಟ್ರಿಕ್ಟ್ ಒಳಗಡೆ ನಮ್ಮದು, ಮತ್ತು ಮಲೆ ಮಹದೇಶ್ವರ ರೇಂಜು, ಮತ್ತು ನಮ್ಮ ವೈಲ್ಡ್ ಲೈಫ್ ಏನು ಬರ್ತದೋ ಆ ಭಾಗ ಅಪ್ ಟು ಹಾಗೇ ನಮ್ಮ ಕಂಟಿನ್ಯೂ ಆಗುತ್ತೆ. ಅದು ವೆಸ್ಟರ್ನ್ ಘಾಟ್ಸ್ಗೆ ಆಗುತ್ತೆ. ನೀಲಗಿರೀಸು ಮತ್ತು ನಮ್ಮ ಬಂಡೀಪುರ, ನಾಗರಹೊಳೆ ಮತ್ತು ಮಡಿಕೇರಿ, ಹೀಗೆ ವೆಸ್ಟರ್ನ್ ಘಾಟ್ಸ್ಗೆ ಹೋಗಿ ಪೂರ್ಣ ಪ್ರಮಾಣದಲ್ಲಿ ಕನೆಕ್ಟ್ ಆಗಿಬಿಡ್ತದೆ. ಈ ಭಾಗದಲ್ಲಿರ್ತಕ್ಕಂಥ ಕಾಡುಗಳೇನು ಅಂತಂದರೆ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲ, ಅಲ್ಲ ಅದು ದ ಪಾರ್ಟ್ ಆಫ್ ಏನು ನಮ್ಮ ಊಟಿ ಮತ್ತು ಏನು ಆ ಭಾಗದಲ್ಲಿರ್ತಾವಲ್ಲ ಕಾಡುಗಳು, ಆ ಕಾಡುಗಳು ಮಾತ್ರನೇ ಸ್ವಲ್ಪ ಹರಿದ್ವರ್ಣ ಕಾಡುಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ಗ್ರೀನ್ ಫಾರೆಸ್ಟ್ ಅವು. ನಮ್ಮದು ಮಳೆ ಪೂರ್ಣ ಪ್ರಮಾಣದಲ್ಲಿ ರೇನಿ ಫಾರೆಸ್ಟ್, ಮಳೆಗೆ ಮಾತ್ರನೇ ನಮ್ಮವು ಡಿಪೆಂಡ್ ಆಗಿರ್ತಕ್ಕಂಥ. ಮಳೆ ಬಿದ್ದರೆ ಮಾತ್ರ ಹಸಿರಾಗಿರ್ತವೆ, ಇಲ್ಲಾಂದರೆ ಒಣಗಿಬಿಡ್ತವೆ. ಮತ್ತು ಅದಕ್ಕೆ ಇನ್ನೊಂದು ಒಣಗಿದ ತಕ್ಷಣ ಏನಾಗುತ್ತೆ ಅಂದರೆ ಮತ್ತೆ ಬೆಂಕಿ ಬೀಳ್ತಕ್ಕಂಥದ್ದು. ಮತ್ತು ಆ ಬೆಂಕಿ ಬಿದ್ದ ತಕ್ಷಣವೇ ಅಲ್ಲಿಂದ ಪ್ರಾಣಿಗಳು ಅಲ್ಲಿಂದ ಅದರ ಸೆಕ್ಯೂರಿಟಿಗೋಸ್ಕರ ಮತ್ತು ಆ ಜೀವ ಉಳಿಸ್ಕೊಳ್ಳೋಕ್ಕೋಸ್ಕರ ಎಲ್ಲೋ ಬೇರೆ ಬೇರೆ ಕಡೆ ಎಲ್ಲ ದಿಕ್ಕಾಪಲ್ಲ ಓಡೋಗ್ತಕ್ಕಂಥದ್ದು. ಇದು ನಿರಂತರವಾಗಿ ಅವಾಗಿಂದನೂ ನಡ್ಕೊಂಡು ಬಂದಿದೆ. ಇವಾಗೇನು ಹೊಸದಾಗಿ ಇದೇನು ಬಂದಿದ್ದಲ್ಲ. ಅಲ್ಲಿ ಒಳಗಡೆಗೆ ಬೆಂಕಿ ಹಚ್ಚತಕ್ಕಂಥವ್ರದ್ದೇ ಒಂದು ಗುಂಪಿದೆ. ಆ ಬೆಂಕಿ ಹಚ್ಚಿ ಅವನ
ಡಿಸ್ಪರ್ಸ್ ಮಾಡುವಂಥದ್ದು. ಪ್ರಾಣಿಗಳು. ಮಾಡಾದ್ಮೇಲೆ ಅವುಗಳು ಬಾರ್ಡರ್ಗಳಿಗೆ ಬಂದ್ಬಿಡ್ತವೆ. Okay. ಅಂದರೆ ಅದು ಮಧ್ಯದಲ್ಲಿರ್ತಕ್ಕಂಥ ಏನು ಇರ್ತಾವಲ್ಲ ಪ್ರಾಣಿಗಳು, ಅವು ಕಾಡು ಅಂಚಿಗೆ ಬರೋಕ್ಕೆ ಶುರು ಆಗ್ಬಿಡ್ತವೆ ಭಯ ಬಿದ್ದು. ಅವಾಗ ಬೇಟೆ ಮಾಡ್ತಕ್ಕಂಥ ಒಂದು ಸ್ಟ್ರಾಟಜಿ ಅಲ್ಲಿ ಬಳಸ್ತಾರೆ. Okay. ಅದಕ್ಕೋಸ್ಕರನೇ ಆ್ಯಂಟಿ ಯಾರು ನಮ್ಮ ಇದರವರು ಪೋಚಿಂಗನವರು ಮತ್ತು ಈ ಯಾರು ಈ ಬೆಂಕಿ ಬಿದ್ದರೆ ಅದನ್ನು ಅರಣ್ಯ ಪಾಲಕರು ಯಾರಿದ್ದಾರಲ್ಲ ಅವರುಗಳು ನಿರಂತರವಾಗಿ ಅದ್ರ ವಿರುದ್ಧ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ನಾವು ಭಾಳ ದಿವಸಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಕೆಲಸದಲ್ಲಿ ಹಲವಾರು ಫೌಂಡೇಶನ್ಗಳು ಕೆಲಸ ಮಾಡ್ತವೆ, NGOಗಳು ಒಳಗಡೆ. ಯಾರಿಗೆ ಅಲ್ಲಿರ್ತಕ್ಕಂಥ ವಾಚರ್ಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು, ಮತ್ತು ಅಲ್ಲಿರ್ತಕ್ಕಂಥ ಒಳಗಡೆ ಏನಾದರೂ ಅವ್ರಿಗೇನಾದ್ರು ಇವು ಬೇರೆ ಬೇರೆ ಅವ್ರಿಗೆ ಅವರ ಇದಕ್ಕೆ ಸೆಕ್ಯೂರಿಟಿಗೆ ಬೇಕಾಗಿರ್ತಕ್ಕಂಥ ಗ್ಯಾಡ್ಗೆಟ್ಸ್ಗಳನ್ನ ಇಲ್ಲಿಂದ ತೊಗೊಂಡೋಗಿ ಕೊಡ್ತಕ್ಕಂಥದ್ದು, ಮತ್ತು ಅವ್ರ ಮಕ್ಕಳುಗಳ ವಿದ್ಯಾಭ್ಯಾಸ ನೋಡ್ಕೊಳ್ಳುವಂಥದ್ದು, ಮತ್ತು ಅವ್ರ ಮಕ್ಕಳುಗಳಿಗೆ ಏನಾದರೂ ಟ್ರಾನ್ಸ್ಪೋರ್ಟೇಷನ್ಗೆ ಸಮಸ್ಯೆ ಇದ್ದರೆ ಅದನ್ನೆಲ್ಲ ನೋಡ್ಕೊಳ್ಳುವಂಥದ್ದು, ಮತ್ತು ಅವ್ರಿಗೆ ಮಳೆಗಾಲಕ್ಕೆ ಬೇಕಾದಂಥವು ಮತ್ತು ಶೂಗಳು, ಕ್ಯಾಪ್ಗಳು, ಆಮೇಲೆ ಎಲ್ಲ ಥರವಾದಂಥದ್ದು NGOಗಳು ಕೊಡ್ತಾ ಇದ್ದಾರೆ. ಅದರಲ್ಲಿ ಒಂದು NGO ಎಕೋ ವೈಲ್ಡ್ ಫೌಂಡೇಶನ್ ಅಂತ ನಮ್ಮ ರಾಜೇಶ್ ಅಂತಿದ್ದಾರೆ, ಅವರು ಪ್ರೆಸಿಡೆಂಟು. ನಾನು ಅದರಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದರಲ್ಲಿ ಅವ್ರದ್ದೇ ಆದಂಥ ಒಂದು ದೊಡ್ಡ ಗುಂಪಿದೆ. ಅವರೂ ಸಹ ಭಾಳ ಹತ್ತಿರದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಹಾಡಿಗಳಿದ್ದಾವಲ್ಲ ಕಾಡಲ್ಲಿರ್ತಕ್ಕಂಥ ಅವ್ರ ಜೊತೆ ಸಂಪರ್ಕ ಇಡುವಂಥದ್ದು, ಅವ್ರಿಗೆ ಏನು ಬೇಕು ಬೇಡ ಅನ್ನುವಂಥದ್ದು ಅವ್ರ ಹತ್ರ ತಿಳ್ಕೊಳ್ಳುವಂಥದ್ದು, ಮತ್ತು ಏನು ಈ ವಾಚರ್ಸ್ಗಳೇನಿದ್ದಾರಲ್ಲ ಕೆಳಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅವ್ರ ಕಷ್ಟ ಏನು, ಅವ್ರಿಗೆ ಸಮಸ್ಯೆಗಳೇನು, ಆಮೇಲೆ ಅವ್ರಿಗೆ ಎಲ್ಲಿಂದ ಏನು ಅದನ್ನು ಪ್ರೊಕ್ಯೂರ್ ಮಾಡಿ ಕೊಡಬೇಕು, ಆಮೇಲೆ ಹೇಗೆ ಲೈಸಾನ್ ಮಾಡಬೇಕು ಅನ್ನುವಂಥದ್ದು ಭಾಳ ಅದ್ಭುತವಾಗಿ ಅವ್ರು ಕೆಲಸ ಮಾಡ್ತಾಯಿದ್ದಾರೆ ಭಾಳ ದಿವಸದಿಂದ. ನಿರಂತರವಾಗಿ ಕಾಡಿನ ಜೊತೆ ಸಂಪರ್ಕ ಇರ್ತದೆ. ಇನ್ನು ಬೇರೆ ಏನೂ ಮಾಡಲ್ಲ ಅವರು ರಜಾ ದಿನಗಳಲ್ಲಿ, ಅದೇ ಕೆಲಸ ಅವ್ರದ್ದು ಪೂರ್ತಿ. ಅವ್ರಿಗೆ ಕಾಡು ಪ್ರಾಣಿಗಳು ಮತ್ತು ಕಾಡು ಅಂದರೆ ಅವರೊಂಥರ ಅವ್ರಿಗೆ ತಂದೆ ತಾಯಿ ಇದ್ದಂಗೆ ಆ ಥರ ಮನಸ್ಥಿತಿ ಇರ್ತಕ್ಕಂಥವ್ರು ಲಕ್ಷೋಪಲಕ್ಷ ಈ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಆರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅದನ್ನು ಪ್ರೊಟೆಕ್ಟ್ ಮಾಡಬೇಕು. ಅದು ಈ ನಮ್ಮ ಈ ಭೂಮಿಯ ಸಂಪತ್ತು ಅಂತ ಯೋಚನೆ ಮಾಡ್ತಕ್ಕಂಥವ್ರು ಅವರು. ನಾಟೇ ಅವರ್ ಇಂಡಿಯಾ ಸಂಪತ್ತಲ್ಲ, ಇಡೀ ಭೂಮಿಯ ಸಂಪತ್ತು ಅಂತ ಯೋಚನೆ ಮಾಡಿ ಅಂಥ ವಿಶಾಲ ಮನೋಭಾವನೆಯಲ್ಲಿ ಇಂಥದ್ದಕ್ಕೆಲ್ಲ ಸರ್ವಿಸ್ ಮಾಡೋಕ್ಕೆ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ತಾರೆ. ಅವ್ರು ಯಾವುದೇ ಇದಕ್ಕೇನೇನು ಅವರ ಯೋಚನೆಗಳೇ ಬೇರೆ, ಆಮೇಲೆ ಅವರು ಹೋಗಿ ಅದನ್ನ ಸ್ಟಡಿ ಮಾಡೋದೇ ಬೇರೆ, ಆಮೇಲೆ ಏನು ಮಾಡ್ಬೋದು ಇಲ್ಲಿ ಗಿಡಗಳನ್ನ ಬೆಳೆಸೋದಕ್ಕೆ, ಏನೆಲ್ಲ ನಾವು ಇಲ್ಲಿಗೆ ಇದನ್ನು ಜನರೇಟ್ ಮಾಡಬೇಕಲ್ಲ, ಗಿಡಗಳನ್ನಿಲ್ಲಲ್ಲ ಒಂದೊಂದು ಕಡೆ, ಅಲ್ಲಿಗೆ ಏನು ಮಾಡಬೇಕು ಅಂತ ಸ್ಟಡೀಸ್ ಮಾಡುವಂಥದ್ದು, ಮತ್ತು ಅಲ್ಲಿ ಗಿಡಗಳ ಅಭಿವೃದ್ಧಿ ಆಗೋಕ್ಕೆ ಏನೇನು ಮಾಡಬೇಕು ಅನ್ನುವಂಥದ್ದನ್ನ ಇವೆಲ್ಲ ಸಂಸ್ಥೆಗಳು ಒಂದಲ್ಲ ಒಂದು ಸಂಸ್ಥೆಗಳು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾವೆ. ನೂರಾರು ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ ಫಾರೆಸ್ಟ್ಗಳಲ್ಲಿ. ಅಲ್ಲಿ ಈ ಕಾಳ ಬೇಟೆಗಾರರು ಯಾರಿದ್ದಾರಲ್ಲ ಅವ್ರುಗಳು ಗೊತ್ತಿರ್ತದೆ ಇವ್ರಿಗೆ. ಅವ್ರ ಮನೆಗಳಿಗೆ ಹೋಗ್ತಾರೆ, ನಿರಂತರವಾಗಿ ಅವ್ರು ಸಂಪರ್ಕ ಮಾಡ್ತಾರೆ, ಆಮೇಲೆ ಅವ್ರು ಯಾಕೆ ಮಾಡ್ತಾವ್ರಿ ಅಂತ ಹೇಳ್ತಾರೆ, ಆಮೇಲೆ ಅವ್ರನ್ನ ಅದರಿಂದ ಆಚೆ ತೊಗೊಬರೋಕ್ಕೆ ನೋಡ್ತಾರೆ, ಆಮೇಲೆ ಅವ್ರ ಮಕ್ಕಳುಗಳು ಎಲ್ಲಿ ಓದ್ತಾ ಇದ್ದಾರೆ ಮತ್ತು ಅವ್ರಿಗೂ ಸಹ ರಿಅಲೋಕೇಟ್ ಮಾಡಿಸೋದು ಬೇರೆ ಬೇರೆ ಒಳ್ಳೆ ಸ್ಕೂಲ್ಗಳಿಗೆ, ಮತ್ತು ಅವ್ರಿಗೂ ಸಹ ಸರಿಯಾಗಿ ಅವರು ಜೀವನ ಕ್ರಮ ಮಾಡೋದಕ್ಕೆ ಅವ್ರಿಗೂ ಸಹ ಭೇಟಿ ಮಾಡಿ ಅವ್ರನ್ನೂ ಮೇಲೆತ್ತೋಕ್ಕೆ, ಅಂದರೆ ಸಮಗ್ರವಾಗಿ. ಈಗ ಒಂದೇ ಕಡೆ ನಾವು ಮಾಡಿಬಿಟ್ರೆ ಇನ್ನೊಂದು ಕಡೆ ಅವ್ರು ಹಾಗೆ ಉಳ್ಕೊಬಿಡ್ತಾರೆ. ಈ ಥರ NGOಗಳು ಡಿಫ್ರೆಂಟ್ ಆಸ್ಪೆಕ್ಟಲ್ಲಿ ಕೆಲಸ ಮಾಡ್ತಾವ್ರೆ. ಯಾಕಿದು ನನಗೆ ಗೊತ್ತು ಅಂದರೆ ನನಗೆ ನಿರಂತರವಾಗಿ ಈ ಕಾಡಿನ ಜೊತೆ ಸಂಬಂಧ ಇರೋದ್ರಿಂದ ನಮಗೆ ಈ NGOಗಳು ಮತ್ತು ಕಾರ್ಯಚಟುವಟಿಕೆಗಳ ಬಗ್ಗೆ ನಮಗೆಲ್ಲ ಗೊತ್ತು. ಸೊ ನೀವು ನನಗೆ ಗಮನಿಸಿದಂಗೆ ನೀವು ರಜೆ ಸಿಕ್ಕರೆ ಸಾಕು ನೀವು ಟ್ರೆಕ್ಕಿಂಗ್ ಹೋಗ್ತೀರಾ, ನೀವು ಬೆಟ್ಟಗಳನ್ನ ಏರ್ತೀರಾ. ಮೊನ್ನೆ ಕೂಡ ನೀವು ಒಂದು ಬೆಟ್ಟಕ್ಕೆ ಹೋಗಿ ಬಂದ್ರಿ. ಸೊ ಅದನ್ನು ಕಾಡು ಅಂದರೆ ನಿಮಗೆ ಅವ್ರಿಗೆ ಹೇಗಿದೆಯೋ ನಿಮಗೂ ಕೂಡ ಅದೇ ಥರ ನನಗನ್ಸುತ್ತೆ. ಹೌದು, ನೋಡಿ ನಮಗೆ ಆ ಕಾಡಿನ ಬಗ್ಗೆ ಒಲವು ನಮ್ಗೆ ಯಾಕೆ ಅಂತಂದರೆ ನಾವು ನೋಡ್ತಾನೆ ಇರ್ತೀವಿ. ಪ್ರತಿ ವರ್ಷ, ಪ್ರತಿ 6 ತಿಂಗಳು, ಪ್ರತಿ 3 ತಿಂಗಳಿಗೆ ಎಲ್ಲರ ಮರ ಕಡ್ದಿದ್ದಾರಾ, ಇದಿತ್ತೆಲ್ಲ ಕಡ್ದುಬಿಟ್ರಾ, ಆಮೇಲೆ ಇಲ್ಲಿ ಎಷ್ಟು ಬೆಳೆದಿದ್ದಾವೆ, ಆಮೇಲೆ ಇಷ್ಟು ಎಲ್ಲಿ ಲಾಸ್ ಆಗಿದೆ, ಆಮೇಲೆ ಎಷ್ಟು ಸುಟ್ಟೋಗಿದೆ, ಇಲ್ಲಿ ಕಾರಣ ಯಾಕೆ ಇಲ್ಲಿ ಸುಡುತ್ತೆ, ಯಾವ ಥರದ್ದು ಹುಲ್ಲಿದೆ ಅಲ್ಲಿ, ಆಮೇಲೆ ಅಲ್ಲಿ ಯಾವ ಥರ ಅದನ್ನು ಫೈರ್ನ ಅಲ್ಲಿ ಅವರು ಇದು ಮಾಡ್ತಾರೆ, ಫೈರ್ ಲೈನ್ ಅಂತ ಮಾಡ್ತಾರೆ. ಆ ಫೈರ್ ಲೈನ್ ಎಲ್ಲಿ ಮಾಡಬೇಕು, ಫೈರ್ ಲೈನ್ ಹೇಗೆ ಮಾಡ್ತಾರೆ, ಅಷ್ಟು ಮಾಡಿದ್ರೆ ಒಂದು ಕಡೆ ಮಾತ್ರ ಬಿದ್ದರೆ ಅಷ್ಟು ಮಾತ್ರ ಸುಡುತ್ತೆ, ಬೇರೆ ಕಡೆಗೆ ಬರಲ್ಲ. ಅಲ್ಲಿ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಚೆನ್ನಾಗಿ ಮಾಡಬೇಕು, ಇದನ್ನೆಲ್ಲ ನಾವು ನಿರಂತರವಾಗಿ ನೋಡ್ತಾ ಇರ್ತೀವಿ. ಆಮೇಲೆ NGOಗಳು ಬಂದವರು ಸಹ ನೋಡ್ತಾ ಇರ್ತಾರೆ. ಅದಕ್ಕೆ ಸಂಬಂಧವಾಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅವ್ರನ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ. ಅವರೇ ಹಾಗೆ ಹೀಗೆ ಅಂತ ದರ್ಪ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಅವರೆಲ್ಲೋ ಒಂದು ಕಡೆ ಉಳ್ಕೋತಾರೆ, ಎಲ್ಲೋ ಒಂದು ಕಡೆ ಹೋಗ್ತಾರೆ, ಒಂದು ಕಡೆ ಎತ್ತೋಗ್ತಾರೆ, ನೋಡ್ಕೊಬರ್ತಾರೆ. NGOಗಳವರು ಭಾಳ ರಿಸ್ಕ್ ಇದೆ. ಇಟ್ ಈಸ್ ನಾಟ್ ಸೋ ಈಸಿ. ಒಳಗಡೆ ಹೋಗುವಂಥದ್ದು ನೀರಿರಲ್ಲ, ಅದನ್ನೆಲ್ಲ ಸ್ಟಡೀಸ್ ಮಾಡಬೇಕು ಅಂತ ನಾವೆಲ್ಲ ಆಚೆ ನೋಡೋದಕ್ಕೆ ನುಣ್ಣು ಕಾಣಿಸ್ಬಿಡುತ್ತೆ. ಆ ಒಳಗಡೆ ಹೋದಾಗ ಅದರದ್ದು ಟಾಸ್ಕೇ ಬೇರೆ. ಅಲ್ಲಿ ಒಳಗಡೆ ಅದನ್ನು ನಾವು ಸ್ಟಡೀಸ್ಗೆ ಹೋಗಬೇಕು, ಅಲ್ಲಿ ಬೇರೆ ಇನ್ನೇನಕ್ಕೂ ಅಲ್ಲ. ಆಮೇಲೆ ಏನೇನೆಲ್ಲ ಮಣ್ಣು ಸಾವಕಳಿ ಆಗ್ಬಿಡ್ತದೆ, ಯಾವ ಭಾಗದಲ್ಲಿ ಆಗ್ತದೆ, ಆಮೇಲೆ ಎಲ್ಲಿವರೆಗೂ ಯಾವ ಭಾಗದಲ್ಲಿ ನೀರಿರುತ್ತೆ, ಜನವರಿಗೆ ಎಲ್ಲಿ ನಿಂತೋಗ್ಬಿಡುತ್ತೆ, ಫೆಬ್ರವರಿಗೆ ಎಲ್ಲಿ ನೀರು ಕಮ್ಮಿ ಆಗಿಬಿಡುತ್ತೆ, ಮಾರ್ಚಿಗೆ ಎಲ್ಲಿರುತ್ತೆ, ಏಪ್ರಿಲ್ ಕೊನೆಯವರೆಗೂ ಎಲ್ಲಿರುತ್ತೆ ನೀರು ಅನ್ನುವಂಥದ್ದನ್ನ ನಮ್ಗೆ ಯಾಕೆ ಬೇಕು ಇದೆಲ್ಲ ಅಂತಂದರೆ
ಆ ಭಾಗದಲ್ಲಿ ಯಾವ್ಯಾವ ಮಂತ್ಗಳಲ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ ಅಂದರೆ ಆ ಮಂತಲ್ಲಿ ಅಲ್ಲಿ ವೈಲ್ಡ್ ಅನಿಮಲ್ಗಳು ವಾಸ ಮಾಡೋಕ್ಕಾಗಲ್ಲ. ಅವನು ವಲಸೆ ಹೋಗ್ತಾ ಇರ್ತವೆ, ನೀರು ಮುಗ್ದಂಗೆ ಹೋಗ್ತಾ ಇರ್ತವೆ ಒಳಗಡೆ. ಒಂದು ವೇಳೆ ಎಲ್ಲಾದರೂ ಅಕಸ್ಮಾತ್ ಕಾಡು ಅಂಚಿನ ಕಡೆಗೆ ಬರಬೇಕು ಅಂತಂದರೆ ಅವು ಬರಲೇಬೇಕು ಕಾವೇರಿ ವನ್ಯಧಾಮದ ಕಡೆಗೆ. ಯಾಕೆಂದರೆ ಕಾವೇರಿ ಅಂತೂ ಪರ್ಮನೆಂಟಾಗಿ ವಾಟರ್ ಇರುತ್ತೆ, ಈವನ್ ಪಾಲಾರಲ್ಲಿ ಇರಲ್ಲ. ಯಾಕೆಂದರೆ ಹಲವಾರು ನದಿಗಳು ಸಣ್ಣ ಪುಟ್ಟ ಬರ್ತಾವೆ ಆ ಕಡೆ ಸೈಡಿಂದ, ಯಾವುದು ಉದಕಮಂಡಲ ಮತ್ತು ಆ ಕಡೆ ಸೈಡಿಂದ ಸುಮಾರು ಬಂದ್ರೂ ಅವೆಲ್ಲ ಮಾರ್ಚ್ ಏಪ್ರಿಲೆಲ್ಲ ಡ್ರೈನ್ಡ್ ಔಟ್ ಆಗ್ಬಿಡ್ತವೆ, ಎಲ್ಲೂ ನೀರಿರಲ್ಲ. ಒಂದೇ ಒಂದು ಉಳ್ಕೊಳ್ಳೋದು ನಮ್ಮ ಕಾವೇರಿ ಬೇಸಿನಲ್ಲಿ ಮಾತ್ರ ಉಳ್ಕೊಳ್ತವೆ. ಆವಾಗ ಎಲ್ಲ ಪ್ರಾಣಿಗಳು ಅದೇ ಬೇಸಿನಿಗೆ ಬಂದಾಗ ಅವು ಊಟ ಆಮೇಲೆ ಆ ಸಮಯದಲ್ಲಿ ಏನಾಗ್ತವೆ, ಇಲ್ಲಿ ಪಾಪ ಹುಲ್ಲು ತಿಂತಕ್ಕಂಥವು ಬರ್ತವೆ, ಅಲ್ಲಿ ಅವು ಬದುಕಬೇಕು. ಅಲ್ಲಿ ಆಗೇನಾಗುತ್ತೆ, ಎಲ್ಲ ಒಟ್ಟಿಗೆ ಬರ್ತವೆ. ಇನ್ನೆಲ್ಲ ಒಂದು ಕಡೆಗೆ ಹೋಗಿ ಸೇರ್ಕೊಬಿಡೋಕ್ಕಾಗೋದಿಲ್ಲ, ಅವಕ್ಕೂ ನೀರು ಬೇಕಲ್ಲ. ಆ ಕಾರಣಕ್ಕೆ ಬೇಟೆ ಮಾಡೋಕ್ಕೂ ಸುಲಭ ಆಗ್ತದೆ ನೀರು ಬಂದಾಗ. ಅವಕ್ಕೆ ವೈಲ್ಡ್ ಲೈಫ್ಗಳಿಗೆ ಹೀಗೆ ಬದುಕ್ತಾ ಇದ್ದಾವೆ ಒಳಗಡೆ ಅವು. ಇದನ್ನು ಸ್ಟಡಿ ಮಾಡಿಕೊಂಡು ಇದೆಲ್ಲ ನೋಡಿಕೊಂಡು ಈ ಬೀಗಿಗೆ ಮೂವ್ ಆಗ್ತವೆ ಅಂತ ಹೇಳ್ಬಿಟ್ಟು ಅಂತ ಅದನ್ನು ಬಡ್ದು ತಿನ್ನೋಕ್ಕೆ ಈ ಕಳ್ಳ ಬೇಟೆಗಾರರುಗಳು ಏನು ಮಾಡ್ತಾರೆ, ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಮೂವ್ ಮಾಡ್ತಾರೆ ಒಳಗಡೆ. ಅದನ್ನು ಹೊಡಿತಾರೆ, ಅದರ ಚರ್ಮ, ಆಮೇಲೆ ಅದನ್ನು ಮಾಂಸಕ್ಕೋಸ್ಕರ ತೊಗೊಂಡೋಗ್ತಾರೆ. ಅವ್ರಿಗೆ ಇದ್ರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ. ನಾವು ಕಾಡಲ್ಲಿ ಹುಟ್ಬಿಟ್ಟಿದ್ದೀವಿ ಅಂತಂದರೆ ನಮ್ಮ ರೈಟ್ಸ್ ಬರ್ತ್ ರೈಟ್ ಅಂತ ಅನ್ಕೊಬಿಟ್ಟಿರ್ತಾನೆ. ಫಸ್ಟು ನಾವು ಮನುಷ್ಯರು ಅನ್ಕೋಬೇಕಲ್ಲ. ನಾವು ಬಡತನ ಬೇರೆ, ದೇವ್ರು ಎಲ್ರಿಗೂ ಬಡತನ ಕೊಟ್ಟಿರ್ತಾನೆ. ಕೆಲವಷ್ಟು ಸಲ ಹುಡ್ದಾಗೆ ಶ್ರೀಮಂತರಿರ್ತಾರೆ, ಅವನು ಒಂದು ದಿವಸ ಬಡವಾಗ್ತಾನೆ ದುಡ್ದಿಲ್ಲ ಅಂದರೆ. ಎಷ್ಟು ತುಂಬಿದ್ರೂ ಸಹ ಖಾಲಿ ಆದಂಗಲ್ವ, ಕೆಟ್ಲು ಕೂಡ ಖಾಲಿ ಆಗಿಬಿಡ್ತದೆ. ಹಂಗೆ ಬಡವ ಶ್ರೀಮಂತ ಅನ್ನುವಂಥ ಪ್ರಶ್ನೆ ಬರಲ್ಲ ಇಲ್ಲಿ. ನಾವು ಅದನ್ನೇ ನಂಬ್ಕೊಂಡು ಬದುಕಿದ್ದೀವಿ ಅನ್ನುವಂಥ ಪ್ರಶ್ನೆ ಇಲ್ಲ. ಈಗೆಲ್ಲ ತುಂಬ ಟೆಕ್ನಾಲಜಿಗಳೆಲ್ಲ ಬದಲಾವಣೆ ಆಗಿಬಿಟ್ಟಿದೆ, ಜೀವನ ಕ್ರಮಗಳು ಬದಲಾವಣೆ ಆಗಿಬಿಟ್ಟಿದ್ದಾವೆ, ಬದುಕುವ ರೀತಿಗಳ ಬದಲಾವಣೆ ಆಗಿಬಿಟ್ಟಿದ್ದಾವೆ. ಆಮೇಲೆ ಹಸುಗಳು ಬೇಕು, ಹಸುಗಳು ಒಳಗಡೆಗೆ ಹೋಗ್ತವೆ, ಹಸುಗಳು ಸಾಕ್ತೀವಿ ಅಂತಂದರೆ ಯಾರೂ ಹೊಲ ಉಳೋದಕ್ಕೆ ಹಸುಗಳನ್ನ ಬಳಸ್ತಾ ಇಲ್ಲ. ನಾವು ನೋಡ್ತಾ ಇದ್ದೀವಿ. ಮೊದಲೆಲ್ಲ ಎಲ್ಲ ಕಾಡಿಗೆ ಹೋಗೋರು, ನೇಗಲು ಕಡ್ಕೊಬರೋರು, ಆಮೇಲೆ ಎಲ್ಲ ಊರೂರೇ ಹೋಗೋರು. ಆವಾಗ ನೇಗಲಿಗೆ ಅಂದರೆ ಏಪ್ರಿಲ್ ಮೇ ತಿಂಗಳಲ್ಲಿ ನಮಗೆಲ್ಲ ರಜಾ ಇರ್ತಿತ್ತು, ಬೇಸಿಗೆ ಕಾಲ. ಒಂದು ಊರಿನ ಜನ ಎಲ್ಲ ರೆಡಿ ಮಾಡ್ಕೊಂಡು ಊಟ ಗೀಟ ಎಲ್ಲ ತುಂಬಿಕೊಂಡು ಕಟ್ ಮಾಡಿಕೊಂಡು ಕಾಡ್ಗೆ ಹೊಟ್ಬಿಡುವ. ಕಾರ್ಗೆ ಹೋದರೆ ಮಿನಿಮಮ್ 150 ಇಂದ 200 ಜನ ಗಂಡಸರುಗಳು ಅಲ್ಲಿ ಒಳಗಡೆ ಇರ್ತಿದ್ದು. 150 ಜನ 200 ಜನ ಗಂಡಸರುಗಳು 2 ನೇಗಿಲುಗಳು ತಗೊಬರುವಂಥದ್ದು. ಊರು 4 ಕೂತ್ಕೊಬರೋರು, ಅಂದ್ರೆ ಮಾಡಿಕೊಂಡು ಅಲ್ಲೇ ಕಡಿದು ಅಲ್ಲೇ ಸಿಪ್ಪೆ ತೆಗೆದು ಅದನ್ನ. ಅಂದರೆ 200 ನೇಗಿಲು ಬೇಕು ಅಂದರೆ ಮಿನಿಮಮ್ 400 ಇಂದ 500 ಮರ ಕಡಿತಿದ್ರು. ಅಂದರೆ ಎಂಥ ಪಾಪದ ಕೆಲಸ ನಾವು ಮಾಡ್ತಾ ಇದ್ವಿ ಅಂತ ಅನ್ನೋಂಥದ್ದನ್ನ ನಾವು ಈಗ ಯೋಚನೆ ಮಾಡಿಕೊಂಡ್ರೆ ಭಯ ಆಗುತ್ತೆ. ಬಟ್ ಆಗ ಇನ್ಎವಿಟಬಲ್ ಇದ್ದಾಗ ನಮಗೆ ಬೇರೆ ಇಲ್ವೇ ಇಲ್ಲ, ಬೇರೆ ಏನೂ ಇಲ್ಲ ಹೊಲ ಉಳೋದಕ್ಕೆ. ನಮ್ಗೆ ಅದು ಬೇಕೇ ಬೇಕು. ಅವಾಗ ಏನಾಗ್ತಾ ಇತ್ತು, ಉದ್ದಕ್ಕೂ ಕಡಿದು ಚಿಂದಿ ಕಾಡು ಒಂದೊಂದು. ಆ ಊರವರು ಅಲ್ಲೊಂದು 100 ಜನ ಇನ್ನೊಂದು ಕಡೆ ಪ್ಯಾಕೆಟ್ಗೆ ಹೋಗ್ತಾರೆ, ಈ ಊರವರು ಇನ್ನೊಂದು 100 ಜನ ಈ ಕಡೆ ಪ್ಯಾಕೆಟ್ಗೆ ಹೋಗ್ತಾರೆ. ಅವಾಗ ಕಾಡು ಹೆಂಗೆ ಉಳ್ಕೊಳ್ಳೋಕೆ ಸಾಧ್ಯ ಆಗ್ತಿತ್ತು, ಕಷ್ಟ ಆಗ್ತಾಯಿತ್ತು, ಕಡ್ಕೊಂಡು ಹೋಗ್ಬಿಡೋರು. ಅದ್ರ ಜೊತೆಯಲ್ಲಿ ಏನಾಗ್ತಾಯಿತ್ತು, ಕ್ಯಾಂಪ್ಗಳಿತ್ತು ಸಿಕ್ಕಾಬಟ್ಟೆ. ಈ ನಾಟಿ ಹಸುಗಳನ್ನ ಸಾಕರು 150, 200, 300. ಯಾಕೆ ಸಾಕರು? ಹೊಲ ಉಳೋಕ್ಕೆ ಎತ್ಕೊಳ್ಬೇಕಾಗಿತ್ತು, ಗಂಡುಗರುಗಳು ಬೇಕಾಗಿತ್ತು. ಅವನು ಎಲ್ಲಿ ಎಷ್ಟು ಮಟ್ಟಕ್ಕೆ ಸಾಕಬೇಕು ಅದನ್ನು ಕಾಡಲ್ಲೇ ಸಾಕಬೇಕು ಅವರು. ಇಲ್ಲಾಂದ್ರೆ ಆಚೆ ಸಾಕೋಕ್ಕಾಗಲ್ಲ. ಅವನ ಒಂದು 5-6 ಹಸು ಸಾಕಿದ್ರೆ ಎಷ್ಟು ಮರಿ ಆಗ್ತವೆ, ಕರು ಆಗ್ತವೆ, ಭಾಳ ಕಮ್ಮಿ ಆಗ್ತವೆ. ಅದಕ್ಕೇನು ಮಾಡೋರು, ಒಳಗಡೆ 100, 150, 200, 300, 400, 500 ಹಸುಗಳನ್ನ ಸಾಕರು. ಕಾಡಲ್ಲ ಸರ್, ಕಾಡಲ್ಲೇ ಒಳಗಡೆ ಕಾಡು ದನದ ದೊಡ್ಡಿ ಅಂತ ಮಾಡ್ಕೊಬಿಡೋರು. ಕಾಡಿನ ಒಳಗಡೆ ದನದ ದೊಡ್ಡಿ, ಅಲ್ಲೊಂದು ದೊಡ್ಡಿ, ಇಲ್ಲೊಂದು ದೊಡ್ಡಿ, ಇಲ್ಲೊಂದು ದೊಡ್ಡಿ, ಮಿಣ್ಣೆರೆ ದೊಡ್ಡಿ, ಪಾದರೆ ಒಕ್ಕಳದು, ಹೀಗೆ ಎಲ್ಲ ಒಳಗಡೆ ಎಲ್ಲ ಅಲ್ಲಲ್ಲೇ ಒಂದೊಂದು ಪಾಕೆಟಲ್ಲಿ ಒಳಗಡೆ ದೊಡ್ಡಿಗಳಿರ್ತಿದ್ದವು. ಅವ್ರುಗಳು ಅಲ್ಲೇ ಇರೋರು, ಅಲ್ಲೇ ಕರು ಹಾಕಿದ ತಕ್ಷಣವೇ ಅಲ್ಲೇ ಬೆಣ್ಣೆ ಗಿಣ್ಣೆ ಎಷ್ಟು ಬೇಕು, ತುಪ್ಪ ಗಿಪ್ಪ ಎಲ್ಲ ಅಲ್ಲೇ ಮಾಡೋರು. ಅದನ್ನು ಹೋಗಿ ಬೇರೆಯವರೆಲ್ಲ ತೊಗೊಂಡು ಬಂದು ಆಚೆ ಮಾರಾಟ ಮಾಡ್ಕೊಳ್ತಿದ್ರು. ಬಟ್ ಅವ್ರೇನು ಮಾಡೋರು, ಹೆಚ್ಚಿಗೆ ಹಾಲನ್ನ ಕರುಗಳಿಗೆ ಬಿಟ್ಬಿಡೋರು. ಆವಾಗ ಬಿಟ್ಟೇನಾಗ್ತಾಯಿತ್ತು, ಕರುಗಳು ಚೆನ್ನಾಗಾಗ್ತಾಯಿದ್ದು, ಆ ಕರುಗಳನ್ನ ಮಾರ್ಕೊಳ್ಳೋರು. ಯಾರು ಹಳ್ಳಿನಲ್ಲಿ ಇರ್ತಿದ್ರಲ್ಲ ತಂದು ಮಾರ್ಕೊಂಡು ಅದರಲ್ಲಿ ಜೀವನ ಮಾಡುವಂಥದ್ದು, ವ್ಯವಸಾಯ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇತ್ತು. ಅದರ ಮಧ್ಯೆ ಮೇಕೆಗಳು ಇದ್ದವು. ಮೇಕೆಗಳು ಎಷ್ಟಿಷ್ಟು ಇರ್ತಿದ್ದು, ಮಿನಿಮಮ್ 200, 300 ಒಂದೊಂದು ಆ ಒಳಗಡೆ ಒಬ್ಬೊಬ್ಬರು ಎಲ್ಲ ಒಟ್ಟಿಗೆ ಹೋಗೋರಲ್ಲ ಕಾಡಿಗೆ. ಒಟ್ಟಿಗೆ ಹಸು, ಮೇಕೆ ಇವೆಲ್ಲ ಅಲ್ಲೇ ಇರುವ ದೊಡ್ಡ ಸಾಯಂಕಾಲ ಆದ್ಮೇಲೆ ಸಾಯಂಕಾಲ ಹೊತ್ತಿಗೆ ಬಂದ್ಬಿಡೋರು ಅಲ್ಲಿಗೆ. ಅಲ್ಲಿ ಬಂದು ಕಾಡೊಳಗಡೆನೆ ಉಳ್ಕೊಳ್ಳೋರು. ಒಂದು ಕಡೆ ನೀರಿರೋದು, ಕುಡಿಸ್ಕೊಳ್ಳೋದು, ಸುತ್ತ ಒಂದು ಬೇಲಿ ಹಾಕಿರೋರು. ಆ ಬೇಲಿ ಅಲ್ಲಿಗೆ ತಂದು ಒಂದು ಕಡೆ ಕುರಿ, ಒಂದು ಕಡೆ ಮೇಕೆ, ಒಂದು ಕಡೆ ದನ, ಒಂದು ಕಡೆ ಕರುಗಳನ್ನ ಅಲ್ಲೇ ಇದ್ಕೊಂಡು ಅಲ್ಲೇ ಇರ್ತಿದ್ರು. ಅದು ಮತ್ತು ಗೊಬ್ಬರ ಸಿಕ್ಕಿರೋದು ಅವ್ರಿಗೆ ಯಥೇಚ್ಛವಾಗಿ, ದನದ ಗೊಬ್ಬರ. ಆ ಗೊಬ್ಬರನೂ ತಂದು ಇಲ್ಲಿ ಜಮೀನಿಗೆ ಹಾಕ್ಕೊಳ್ಳೋರು ವ್ಯವಸಾಯಕ್ಕೆ. ಅಲ್ಲಿಂದ ಎತ್ತಿನ ಗಾಡಿಯಿಂದ ಹೊಡ್ಕೊಂಡು ಬಂದು ಇಲ್ಲಿ ಹಾಕ್ಕೊಳ್ತಿದ್ರು. ಇದು ಆಗಿನ ಅಂದರೆ ಹೆಚ್ಚು ಕಡಿಮೆ 2000 ಹಿಂದಿನ ನಾನು ಜೀವನ ಹೇಳ್ತಾ ಇರೋದು, 26 ವರ್ಷದಿಂದ. ಹೌದು, 2000 ಹಿಂಭಾಗದಲ್ಲಿ ಇದೇ ಥರ ನಡೀತಾ ಇದ್ದದ್ದು. ಅದಾದಮೇಲೆ ಏನಾಯಿತು, ಕಾಲಾಂತರದಲ್ಲಿ
ಉಳುವ ರೀತಿ ಬದಲಾವಣೆ ಆಗ್ತಾ ಬಂತು. ಟ್ರಾಕ್ಟರ್ಗಳು ಬಂದು ಅಂದರೆ ಇಲ್ಲ, ಕಬ್ಬಿಣದ ನೇಗಿಲುಗಳು ಬರೋಕ್ಕೆ ಶುರುವಾದವು. ಓಕೆ 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 ಅಂದ್ರೆ ಹಿಂಗೆ ಹಿಡ್ಕೊಂಡು ಕಬ್ಬಿಣದಲ್ಲಿ ಉಳುವಂಥ ನೇಗಿಲುಗಳು ಬರೋಕ್ಕೆ ಶುರುವಾದವು. ಓಕೆ ಓಕೆ ಆವಾಗ ಕಬ್ಬಿಣದ ನೇಗಿಲುಗಳು ಬರೋಕ್ಕೆ ಶುರುವಾದ ತಕ್ಷಣ ಏನಾಗೋಯ್ತು, ಅದು ಎಫೆಕ್ಟಿವ್ ಆಗಿ ಉಳುತ್ತಾ ಇತ್ತು, ಮಣ್ಣನ್ನು ಪಲ್ಟಿ ಹೊಡೆಸ್ತಾ ಇತ್ತು, ಮತ್ತು ಹುಲ್ಲುಗಳು ಮತ್ತು ಕಸ ಇದನ್ನು ಕಂಪ್ಲೀಟ್ ನಾಶ ಮಾಡಿಬಿಡ್ತಾ ಇತ್ತು, ಯಾಕೆಂದರೆ ಪಲ್ಟಿ ಹೊಡೆಸ್ಬಿಡೋದು. ಅವಾಗೇನಾಗೋಯ್ತು, 50% ಕಮ್ಮಿ ಆಗ್ಬಿಡ್ತು. ಕಾಡಿಗೆ ಹೋಗುವಂಥದ್ದು, ನೇಗಿಲಿಗೋಸ್ಕರ ಮಡ ಕಡಿಯುವಂಥದ್ದು, ಆ ಕಡ್ದುಬಿಟ್ಟು ಮರಗಳಿರ್ತವೆ ನೋಡಿ, ಅವುಗಳು ನೆಕ್ಸ್ಟ್ ಸೌದೆಗೆ ಹೋಗೋರು ಇವರು, ತಿಥಿಗೆ, ಮದುವೆಗೆ. ಆವಾಗ ಅದು ಬರೋದಕ್ಕೆ ಮದುವೆಗೆ ಬೇಕು ಅಂದಾಗ ಊರವರೆಲ್ಲ ಸೇರಿಕೊಂಡು ಒಂದು 10-15 ಗಾಡಿ ಕಟ್ಕೊಂಡು ಒಳಗಡೆ ಹೋಗ್ತಿದ್ದದ್ದು. ಅಲ್ಲೇನು ಯಾವಾಗ ಹೇಳ್ತಿರ್ಲಿಲ್ಲ, ಕೇಳ್ತಿರ್ಲಿಲ್ಲ, ನೆಪ ಮಾತ್ರ ಕಿತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡಿದ್ದು ನಾವು, ಇತ್ತು, ಬದುಕಿತ್ತು. ಬಟ್ ಸುಮ್ಮನೆ ಎಲ್ಲೋ ಅದು ಯಾವುದೋ ಆಫೀಸ್ ಮಾಡ್ಕೊಂಡು ಕೂತ್ಕೊಂಡಿರೋ ಅಷ್ಟೇ, ಯಾರು ಕೇಳ್ತಿರ್ಲಿಲ್ಲ. ಅವ್ರಿಗೆ ಗೊತ್ತಿತ್ತು ಇವ್ರು ಇದೇ ಏನು ಮಾಡಿದ್ರು ತಡಿಕಾಗಲ್ಲ ಅವ್ರನ್ನ ಅಂದ್ಬಿಟ್ಟು ಅಂತ. ಆ ಮಟ್ಟಕ್ಕೆ ಅಟ್ಯಾಚ್ಮೆಂಟ್ ಅವಾಗಿತ್ತು ಕಾಡುಗಳ ಜೊತೆ, ಜನಗಳ ಜೊತೆ. ಅರೆ ನಾವು ಹೆಂಗೆ ಬದುಕಬೇಕು, ಎಲ್ಲಿಗೆ ಹೋಗೋದು, ನೇಗಿಲಿಗೆ. ನಾವು ನಮ್ಮ ಜಮೀನಲ್ಲಿ ಬೆಳೆದಿರೋ ನೇಗಿಲಾಗಲ್ಲ, ಯಾವ ಕೆಲ್ಸಕ್ಕೆ ಬರೋ ಗಿಡ ಬೆಳೆದಿರ್ತೀವಿ ನಾವು. ಅವು ಅಲ್ಲಿ ಬೇರೆ ಥರದ್ದೇ ಮರಗಳು. ಅದು ಉರುಗಲ ಅಂತ ಒಂದು ಮರ ಇದೆ, ಅದು ಅದೇ ಮರ ಬೇಕು. ಹೌದಾ? ಗಟ್ಟಿ ಮತ್ತೆ ಸವಿಯುತ್ತದಲ್ಲ, ಅದು ನೀಟಾಗಿ ಒಂಥರ ಗಂಧದ ಮರ ಸೌದಂಗೆ ಸವಿಯುತ್ತೆ. ಸಿಪ್ಪೆ ಹೇಳಲ್ಲ, ಆ ಭೂಮಿಗೆ ಉತ್ಕೊಳ್ಳೋಕೆ ಹೋದ್ರೆ ತುಂಬ ಚೆನ್ನಾಗಿ ಸವ್ಕೊಂಡು ಹೋಗುತ್ತೆ ಅದು. ಆಮೇಲೆ ಅದೇ ಥರ ಅದರಲ್ಲೂ ಸಿಗ್ತವೆ, ಅದನ್ನ ನೀಟಾಗಿ ಒಂದು ಸ್ವಲ್ಪ ಹಿಂಗೆ ಬೆಂಡೆ ಆಗಿರಬೇಕು, ಆ ಥರ ನೋಡಿ ಕಟ್ ಮಾಡ್ಕೊಬಿಟ್ಟು ಅಲ್ಲೇ ಇದನ್ನೆಲ್ಲ ಬಾಚಿ ತಗೊಂಡೋಗೆಲ್ಲ ನೀಟಾಗಿ ಮಾಡ್ಕೊಬಿಡ್ತಿದ್ದು. ಇದು ಒಂದು ಆ ಕಾಲದಲ್ಲಿ ನಡೀತಾ ಇತ್ತು. ನಾನು ಯಾಕೆ ಹಿಂದೆ ಹೋಗ್ತಾ ಇದ್ದೀನಿ ಅಂದರೆ, ಕಾಡನ್ನು ಹೆಂಗೆ ನಾವೆಲ್ಲ ಈಗ ಬಿಟ್ಟು ಈಚೆ ಬಂದಿದ್ದೀವಿ ಅನ್ನೋ ಒಂದು ಕ್ರಮ ಅಷ್ಟೇ. ಅದಾದಮೇಲೆ ಅದು ಮುಗ್ದ ತಗೊಂಡು ಅದು ಬಂತು, 50% ಹೊಟ್ಟೋಯ್ತು ಯಾವುದು ಕಬ್ಬಿಣ ನೇಗಿಲುಗಳು ಬಂದಮೇಲೆ. ಅದಾದಮೇಲೆ ಸ್ಲೋಲಿ ಟ್ರ್ಯಾಕ್ಟರ್ಗಳು ಅದನ್ನು ಆವರಿಸ್ಕೊಳ್ಳೋಕೆ ಶುರು ಮಾಡ್ತು ಒಳಗಡೆ. ಆಮೇಲೆ ಬರ್ತಾ ಏನಾಗೋಯ್ತು, ಈ ಹಸುಗಳು ಇದ್ವಲ್ಲ ಸಾಕೋಕ್ಕೆ ಶುರು ಮಾಡಿದ್ರಲ್ಲ, 2000ದಿಂದ ಈಚೆಗೆ ಸ್ವಲ್ಪ ಫಾರೆಸ್ಟ್ ಡಿಪಾರ್ಟ್ಮೆಂಟು ಅದರ ಅಂಗನ ಬೇರೆ ಬದಲಾವಣೆ ಮಾಡ್ಕೊಳ್ಳೋಕೆ ಶುರು ಮಾಡ್ತು. ವೈಲ್ಡ್ ಲೈಫ್ ಒಂದು ಡಿಪಾರ್ಟ್ಮೆಂಟ್ ಶುರು ಹಚ್ಕೊಳ್ತು. ಆಮೇಲೆ ಇವರು ಕಾಡಿನ ವಾಚರ್ಸ್ಗಳು ಬೇರೆ ಇದಾದರು. ಆಮೇಲೆ ಅದೇ ನರ್ಸರಿಗೆ ಸೋಷಿಯಲ್ ಫಾರೆಸ್ಟ್ರಿ ಅಂತ ಅದೊಂದು ಉಟ್ಕೊಳ್ತು. ಹಿಂಗೆ ಹಲವಾರು ಅಂಗಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಉಟ್ಕೊಂಡವು. ಆವಾಗ ಡೆವಲಪ್ಮೆಂಟ್ ನೋಡೋಕೆ ಪ್ರಾರಂಭ ಮಾಡೋದು ಯಾವಾಗಿಂದ ಅಂದರೆ, ಹೆಗ್ಡೆ ಅವ್ರ ಕಾಲದಲ್ಲಿ GVJ ಅಂತ ಬಂದರು. GVJ ಅವರು ಈ ಸೋಷಿಯಲ್ ಫಾರೆಸ್ಟ್ರಿಗೆ ಆಕ್ಚುಲಿ ಪಿತಾಮಹ ಅವರು. ಆವಾಗಲೇ ಜನಗಳಿಗೆ ಗಿಡ ಇದ್ದಾವೆ, ಗಿಡನ ತೊಗೊಂಡೋಗಿ ನೆಟ್ರೆ ಮರ ಆಯ್ತವೆ ಅಂತ ಗೊತ್ತಾಗಿದ್ದು. ನಮ್ಗೆ ಗಿಡನೇ ಸಿಗ್ತಿರ್ಲಿಲ್ಲ, ತಗೊಂಡೋಗಿ ನೆಡೋದಂಗೆ. ಅದು ನನ್ನ ಲೆಕ್ಕದಲ್ಲಿ ಒಂಥರ ಹಸಿರು ಕ್ರಾಂತಿ ಮಾಡಿದ್ರು ಅವರು. ಎಲ್ಲ ಕಡೆನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬರೀ ಗಿಡ ಬೆಳೆಸೋದು, ನೀವು ನೆಡ್ತೀರಾ ಬನ್ನಿ ತಗೊಂಡೋಗಿ ನೆಡಿ, ಫ್ರೀ, ಕಾಸಿಲ್ಲ, ಕರಿಮಣಿ ಇಲ್ಲ. ಜನಕ್ಕೇನಾಗೋಗ್ಬಿಡ್ತು, ಒಂಥರ ಹಬ್ಬಾದಂಗೆ ಆಗ್ಬಿಡ್ತು. ಅರೆ ಏನೇಯ ಇಷ್ಟು ಶುದ್ಧ ಬೆಳೆಸಿದ್ದಾರೆ, ಅವ್ರು ನೋಡೇ ಇರಲಿಲ್ಲ. ನಾವು ಟೀಕ್ ಮರನ ನಾವು ಕನಸು ಕಂಡಿರಲಿಲ್ಲ, ನೋಡೇ ಇರಲಿಲ್ಲ. ಆಮೇಲೆ ಒಂದು 2, 3, 4, ಒಂದು 15 ಜನ ಜಾತಿ ಬಿಟ್ಟರೆ ನೋಡೇ ಇರಲಿಲ್ಲ ನಾವು. ಈ ಥರ ಎಲ್ಲ ಗಿಡಗಳು ಬೆಳೆಸ್ಬೋದು, ಮರಗಳು ಬೆಳೆಸ್ಬೋದು, ಇದನ್ನೆಲ್ಲನೂ ಏನ್ಬಿಟ್ಟು ಅಂತ. ಅವಾಗೇನಾಯಿತು, ಲಕ್ಷೋಪಲಕ್ಷ ಗಿಡಗಳನ್ನ ದುಡ್ಡುಗಳು ಕೊಟ್ಟು ನೀವೇ ಬೆಳೆಸಿ ನೀವೇ ಕೊಡಿ, ಪ್ರಮೋಟ್ ಮಾಡೋಕೆ ಶುರು ಮಾಡಿಬಿಟ್ರು. ಹಳ್ಳಿಯವರುಗಳಿಗೆ ಬೆಳೆದು ನೀವು ಮಾರಾಟ ಮಾಡ್ಬೋದು, ಅದನ್ನು ನೀವು ಮಾರ್ಕೊಳ್ಳಿ, ನಾವು ಬೀಜ ಕೊಡ್ತೀವಿ. ಅದನ್ನು ಅಂದರೆ ಕನ್ಸನ್ನು ಇರಬೇಕು. ಒಬ್ಬ ಮನುಷ್ಯ ಏನಾದ್ರೂ ಮಾಡಬೇಕು ಈ ಜಗತ್ತಿಗೆ, ಈ ಭೂಮಿಗೆ ಮಾಡಬೇಕು ಅಂತ, ಕರ್ನಾಟಕಕ್ಕೆ ಮಾಡಬೇಕು ಅಂತ ಅಲ್ಲ. ನಾನು ಹುಟ್ಟಿದ್ದೀನಿ ಭೂಮಿಗೆ ಏನಾದರೂ ನಾನು ಮಾಡಬೇಕು ಅಂದರೆ ತಲೆಯಲ್ಲಿ ಯೋಚನೆ ಮಾಡಬೇಕು. ಆವಾಗ ಅವ್ರು ಹಾಕಿದ ಇದು ಈಗಲೂ ಸಹ ಭಾಳ ಗಟ್ಟಿಯಾಗಿ ಬಂದಿದೆ. ಈಗ ಕೊಡ್ತಾರೆ, ಬರ್ತಾ ಏನಾಗೋಯ್ತು, ಅದು ಕಾಸ್ಟ್ಲಿ ಆಯ್ತಾ ಬಂತು. ಅದು ನರ್ಸರಿ ಮಾಡುವಂಥದ್ದು ದುಡ್ಡು ಖರ್ಚಾಗೋಕ್ಕೆ ಶುರು. ಅದಕ್ಕೆ ಇವಾಗ ಮಿನಿಮಮ್ ರೇಟ್ ಹಾಕಿ ರೈತರುಗಳಿಗೆ ಕೊಡ್ತಾರೆ. ರೈತರುಗಳಿಗೆ ಗಿಡ ಅಂತ ಸಿಗೋಕ್ಕೆ ಆದಮೇಲೆ ಜನ ಏನು ಮಾಡಿದ್ರು, ನೆಡೋಕ್ಕೆ ಶುರು ಮಾಡಿದ್ರು. ಅವಳು ಜಮೀನುಗಳ ಇದರಲ್ಲಿ ಖಾಲಿ ಜಾಗಗಳಲ್ಲಿ ಆಮೇಲೆ ಬೇಕಾಗ್ತವೆ ಅಂತೇಳಿ, ಆಮೇಲೆ ಎಲ್ಲೆಲ್ಲೆಲ್ಲ ಗಿಡಗಳನ್ನ ಹಾಕಬೇಕು, ನೆಡಬೇಕು, ಬೆಳೆಸಬೇಕು ಅಂತ ಮನೋಪ್ರವೃತ್ತಿ ಇರುತ್ತಲ್ಲ, ಆ ಜನ ಎಲ್ಲ ನೆಡೋಕ್ಕೆ ಶುರು ಮಾಡಿದ್ರು. ಅವೆಲ್ಲ ಬೆಳೀಕ್ಕೆ ಶುರುವಾದವು. ಅವೆಲ್ಲ ನಮಗೆ ಮೊದಲು 1 ಕಿಲೋಮೀಟ್ರ್ ಹೋದರೆ ಒಂದು ಏನಾರ ಬಿಸಿಲಿಗೆ ನಿಂತ್ಕೋಬೇಕು ಅಂದ್ರೆ ಒಂದು ಮರ ಇರ್ತಿರ್ಲಿಲ್ಲ. ನಮ್ಮ ಕಣ್ಣಿಗೆ ಇನ್ನೂ ಅದೇ ಹಳೇ ಊರೇ ಕಾಣಿಸ್ತವೆ. ಒಂದು ಆಲದ ಮರ ಇದ್ದರೆ ಎಲ್ಲ ಅಲ್ಲಿಗೆ ಹೋಗ್ಬಿಡು 1.5-2 ಕಿಲೋಮೀಟ್ರಿಗೆ. ಇವಾಗ ಹಂಗಿಲ್ಲ ನಮ್ಮ ಕಡೆ ಎಲ್ಲ. ನಮ್ದೆಲ್ಲ ಇಲ್ಲಿಂದ 70 ಕಿಲೋಮೀಟ್ರು. ನಿಮ್ಗೊಂಥರ ಕಾಡಂಚಿನ ಕಾಡು ಹೆಂಗಿದೀವಿ ಹಂಗೆ ಆಗ್ಬಿಟ್ಟವೆ ನಮ್ಮ ಕಡೆ ಎಲ್ಲ. ಈಗ ಖುಷಿ ನಿಜವಾಗ್ಲೂ ನಮಗೆ. ಜನ ಬೆಳೆಸ್ತಾ ಇದ್ದಾರೆ, ಎಂಡಕ್ಕೆ ಮಾರ್ಕೋತಾ ಇರೋದ್ರೆ ಮಾರ್ಕೊಬಿಡ್ತಾವ್ರೆ. ಅದಕ್ಕೂ ಎಂಡು ಹುಡುಕರು ಇದಾರಲ್ಲ, ಎಂಡ ಕುಡಿರು, ಅವರು ಈ ಗರ್ಕ್ಸ ಮಿಲ್ಲು ಅವರು ಇಟ್ಕೊಬಿಟ್ಟಾರಲ್ಲ, ಅವ್ರನ್ನ ಕ್ಯಾಚ್ ಹಾಕೋಬಿಟ್ಟು ಕಟ್ ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಡ್ತಾರೆ ಅವರು. ಅವ್ರಿಗೆ ಬೇಕಲ್ಲ
ಸಾಮಿಲ್ನವ್ರಿಗೆಲ್ಲ ಬೇಕಲ್ಲ ಅವ್ರ ವ್ಯಾಪಾರಕ್ಕೆ. ಅವಾಗ ಈ ಕುಡುಕ್ರ ಒಂದು ಆ ಹೆಂಡ್ತಿದಿರು ಗೊತ್ತಾದರೆ ಅವ್ರು ಸರಿಯಾಗಿ ಹೊಡಿತಾರೆ ಎಕಡೆ ತಗೊಂಡು. ಇವನೇ ಮಾರ್ಕೊಳ್ಳೋದು. ಹೆಂಗಸರು ಒಂದೇ ಒಂದು ಮರ ಮಾರಲ್ರ ಅವ್ರ ಜೀವನದಲ್ಲಿ. ಬನ್ನಿ ಕಟ್ ಮಾಡ್ಕೊಳ್ಳಿ, ಈ ಮರ ಕರ್ಕೊಂಡೋಗಿ ನಮ್ಮ ಕಾಸು ಕೊಡಿ ಅಂತ ನಾನು ಇತಿಹಾಸದಲ್ಲೇ ನೋಡಿಲ್ಲ ಒಂದು ಹೆಂಗಸ್ರನ್ನ. ಎಲ್ಲ ಇವನೇ ಮಾಡೋದು. ಗೊತ್ತಿಲ್ಲದಂಗೆ ಮಾರ್ಕೊಬಿಟ್ಟು ಎಂಡ ಕುಡಿದ್ಬಿಡ್ತಾನೆ ಇವನು ಕಳ್ಳ. ಕುಡುಕರು ಮಾತ್ರ ಮಾಡೋದು. ಕುಡುಕರು ಮಾತ್ರ, ಒಳ್ಳೆಯವರು ಯಾರು ಕೈ ಹಾಕೋಕೆ ಹೋಗಲ್ರು. ಆಮೇಲೆ ಹೀಗೆ ಒಂದು ಬೆಳ್ಕೊಂಡು ಬಂದಾದ್ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟು ಆಮೇಲೆ ವೈಲ್ಡ್ ಲೈಫ್ ಅಂತ ಬಂತು. ವೈಲ್ಡ್ ಲೈಫಲ್ಲಿ ಈಗ ಆಮೇಲೆ ಟೈಗರ್ ಫಾರೆಸ್ಟ್ಗಳಂತ ಬಂದು ಅಲ್ಲಿ ಒಳಗಡೆ ಉಸಿರು ಬಿಡುವಂಗಿಲ್ಲ. ಆಮೇಲೆ ಒಳಗಡೆಗೆ ಹೋದರೆ ಒಂದು ಗಿಡ ಎತ್ತುವಂಗಿಲ್ಲ, ಮರ ಬಿದ್ದರೆ ಅಲ್ಲೇ ಕೊಳಿಬೇಕು, ಅಲ್ಲೇ ಜನ್ರೇಷನ್ ಆಗಬೇಕು. ಮರ ಬೀಳುತ್ತೆ, ಆಮೇಲೆ ಗೆದ್ದಿಡಿಯುತ್ತೆ, ಹುಳ ಜನ್ರೇಷನ್ನು, ಮತ್ತು ಅಲ್ಲೇ ಇನ್ನೊಂದು ಪ್ರಾಣಿಗಳು ಉಟ್ಕೋತವೆ. ಆಮೇಲೆ ಹುಲ್ಲು ಬೆಳೆಯುತ್ತೆ, ಹುಲ್ಲು ಜಿಂಕೆ ತಿನ್ನುತ್ತೆ, ಜಿಂಕೆ ತಿನ್ನೋಕ್ಕೆ ಹುಲಿ ಉಟ್ಕೊಳ್ಳುತ್ತೆ. ಹೀಗೆ ಒಂದು ಟೈಗರ್ ಫಾರೆಸ್ಟ್ ಅಂತ ಅನ್ನುವಂಥದ್ದೇ ಒಂದು ಪ್ರತೀತಿ. ನಾವು ಟೈಗರ್ ಒಂದು ಉಳಿಸಿದ್ರೆ ಈ ಜಗತ್ತಲ್ಲಿ ಎಲ್ಲ ಉಳಿಸ್ಬೋದು ಅನ್ನುವಂಥ ಮನಸ್ಥಿತಿಗೆ ಮಕ್ಕಳುಗಳಲ್ಲಿ ಸ್ಕೂಲ್ಗಳಲ್ಲಿ ತಿಳ್ಕೊಳ್ಳೋಕ್ಕೆ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು. ಅಟ್ಲೀಸ್ಟು ಅವಾಗಾದ್ರೂ ಹೇಳಕ್ಕೆ ಶುರು ಮಾಡಿದ್ರು. ಹಿಂದೆನೇ ಹೇಳ್ಬೇಕಾಗಿತ್ತು ಅವರು, ಸ್ವತಂತ್ರ ಬಂದಿದ್ದಾವಿಂದನೇ. ಅವಾಗಾದ್ರೂ ನಿಧಾನಕ್ಕಾದ್ರೂ ಅಟ್ಲೀಸ್ಟ್ ಪ್ರಾರಂಭ ಮಾಡಿದ್ರು. ಹೌದಪ್ಪ, ಟೈಗರ್ ಸಾಕಿದ್ರೆ ಯಾಕೆ ಟೈಗರ್ ಪ್ರಾಜೆಕ್ಟೇ, ಟೈಗರ್ ಯಾಕೆ ಸಾಕ್ಬೇಕು, ಎಲ್ಲ ಹಿಡ್ಕೊಂಡು ತಿನ್ಬಿಡ್ತದೆ, ಕಾಡ್ಗೆ ಹೋದ್ರೆ ನಮ್ಮನ್ನು ತಿನ್ಬಿಡ್ತದೆ. ಹಂಗಲ್ಲ, ಇಡೀ ಪೃಥ್ವಿನೇ ಉಳಿಸ್ತದೆ ಈ ಥಿಯರಿ ಅನ್ನುವಂಥದ್ದಕ್ಕೆ ಎಲ್ರಿಗೂ ಮಕ್ಕಳುಗಳಲ್ಲಿ ಸ್ಕೂಲ್ಗಳಲ್ಲಿ ಕಾಡಂಚಿನ ಗ್ರಾಮಗಳ ಪಕ್ಕದಲ್ಲಿ ಎಲ್ರಿಗೂ ಹಿಂಗಿರ್ಬೇಕಪ್ಪ, ಟೈಗರ್ನ ಬೆಳೆಸ್ಬೇಕು ನಾವು. ಆವಾಗ ಇಡೀ ಕಾಡು ಚೆನ್ನಾಗಿರುತ್ತೆ. ಕಾಡು ಚೆನ್ನಾಗಿರ್ತದೆ ಅಂತಂದರೆ ಎಲ್ಲ ಹುಲ್ಲು ಬೆಳೆಯುತ್ತೆ, ಆವಾಗ ಪ್ರಾಣಿಗಳಿರ್ತವೆ ಅನ್ನುವಂಥ ಪ್ರತೀತಿ ಯಾವಾಗ ತಿಳ್ಕೊಂಡ್ರೋ ಆವಾಗ ಒಂದು ಲೆಕ್ಕದಲ್ಲಿ ಕಾಡಿನ ಸಂಪರ್ಕ ಏನಿತ್ತಲ್ಲ, ಆ ಒಳಗಡೆ ಹೋಗುವಂಥದ್ದು, ಅದು ಬಲಿಯಾಗ್ತಕ್ಕಂಥದ್ದು, ಮತ್ತು ಅಲ್ಲಿ ಮರ ಕಡ್ಕೊಬಂದು ಮಾರು ಅನ್ನುವಂಥದ್ದು. ಒಂದು ಕಾಲದಲ್ಲಿ ಸೌದೆ ಇತ್ತು, ಅದೇ ಕಾಲ ಇತ್ತು, ಎಲ್ಲ ಕಡ್ದು ಬಿಡ್ತಾಯಿದ್ರು ಸೌದೆಗೋಸ್ಕರ. ಇಡೀ ಸಿಟಿಗಳಿಗೆ ಕಾಡಿಂದ ಸೌದೆ ಬಂದುಬಿಡ್ತಾಯಿತ್ತು. ಎಲ್ಲ ಕಂಪ್ಲೀಟ್ ಬೋರ್ಡ್ ಗುಡ್ಡ ಮಾಡಿಬಿಟ್ಟಿದ್ರು. ಅದು ಇವಾಗ ಕಂಪ್ಲೀಟ್ ಆಲ್ಮೋಸ್ಟ್ ಕವರ್ ಆಗಿಬಿಟ್ಟಿದೆ. ಇವರೆಲ್ಲ ಬೀಜಗಳು ಹಾಕೋದು, ಮತ್ತು ರೀಜನ್ರೇಷನ್ ಆಗೋದು, ಬೇರೆ ಬೇರೆ ಜಾತಿಗಳು ವರ್ಗೀಕರಣ ಆಗಿದೆ. ಮರಗಳು ಮೊದಲಿದ್ದಾವೆ ಒಂದು ಜಾತಿ, ಈಗ ಇವ್ರು ಹಾಕಿರುವಂಥವೆ ಇನ್ನೊಂದು ಜಾತಿಗಳು. ಅವುಗಳು ಎಷ್ಟರ ಮಟ್ಟಿಗೆ ಬದುಕ್ತವೆ, ಯಾಕೆಂತಂದರೆ ಅಲ್ಲೇ ಹುಟ್ಟಿ ಅಲ್ಲೇ ಜನ ಅವು ಬದುಕ್ತವೆ. ಇವನ್ ಕಾಡು ಕಿಚ್ಚು ಬಂದ್ರೂ ಆ ಬೆಂಕಿ ತಗಲಿದ್ರು ಕಾಂಡಕ್ಕೆ ಏನೂ ಆಗಲ್ಲ. ಅಂಥ ಗಿಡಗಳನ್ನ ಬೆಳೆಸ್ಕೊಳ್ಳುವಂಥ ಶಕ್ತಿ ಕಾಡ್ಗಿದೆ. ಇಲ್ಲಾಂದರೆ ಒಂದು ಉಳ್ಕೊಳ್ಳಲ್ಲ ಮರ. ಎಂಥ ಬೆಂಕಿನೇ ಹೊಡಿಲಿ, ಎಲೆ ಮಾತ್ರ ಹೋಗ್ತದೆ, ಹಿಂಗೆ ಉಳ್ಕೊಂಡಿರ್ತದೆ. ಮಳೆ ಹೋದ ತಕ್ಷಣ ಜರ್ರ ಅಂತ ಚಿಗುರ್ಕೊಬಿಡ್ತದೆ. ಅಂದರೆ ಅದಕ್ಕೆ ಆ ಕಾಡಿಗೆ ಗೊತ್ತು, ಆ ಮಣ್ಣಿಗೆ ಗೊತ್ತು, ನಾನು ಬದುಕಬೇಕಾದ್ರೆ ನಾನು ಇಲ್ಲಿ ಯಾವ ರೀತಿ ಬದುಕಬೇಕು, ಗಿಡ ಹುಡುಗಬೇಕು ಅನ್ನುವಂಥದ್ದೇ ಆಯಾ ಭಾಗದಲ್ಲಿ ಉಟ್ಕೊಳ್ತವೆ. ಹೀಗೆ ಇರ್ತಕ್ಕಂಥ ನಮ್ಮ ಕಾಡಿನ ಅಂಚಿನ ಜೀವನದಲ್ಲಿ ಪ್ರಾರಂಭ ಆಯಿತು. ಆಮೇಲೆ ಟ್ರ್ಯಾಕ್ಟರ್ಗಳ ಮೇಲೆ ಅಂತಾದಮೇಲೆ ಎಲ್ಲ ಥರವಾದಂಥ ಪೂರ್ತಿ ಕಂಪ್ಲೀಟು ನಿಲ್ಲಿಸ್ಬಿಟ್ರು. ಆಮೇಲೆ ನಾಟಿ ದನಗಳೆಲ್ಲ ಈಚೆ ಬಂದ್ಬಿಟ್ಟು ದೊಡ್ಡ ಖಾಲಿ ಆಗೋದು. ಆಮೇಲೆ ಮೇಕೆಗಳನ್ನ ಒಳಗಡೆ ಬಿಡಲ್ಲ. ಮೇಕೆಗಳು ಇತ್ತು ಅಂದರೆ ಅವು ಮರನೇ ತಿನ್ನೋದು, ಸೊಪ್ಪು ತಿನ್ನಲ್ಲ. ಅಂದರೆ ಹುಲ್ಮೇಯಲ್ಲ ಅವು. ಹೌದು, ಮೇಕೆಗಳು ಬರೀ ಸೊಪ್ಪು ಗಿಡದ್ದು. ಇವನು ಕಡಿಬೇಕು, ಒಂದು ಮಚ್ಚು ತೊಗೋಬೇಕು, ಕಡಿಬೇಕು, ಕೆಳಗೆ ಹಾಕಬೇಕು, ಅದನ್ನು ತಿನ್ನಿಸ್ಬೇಕು. ಆವಾಗ ಇವನು ಮರ ಕಡಿಲೇಬೇಕು ಮೇಕೆ ಸಾಕಬೇಕು ಅಂದರೆ. ಅದ್ರದ್ದೊಂದು ರಾಮಾಯಣ. ಅವು ಮರ ಮತ್ತು ಮೇಕೆ ಇವೆರಡಕ್ಕೂ ಅದೇ ಸಂಬಂಧ. ಮೇಕೆ ಸಾಕ್ತೀಯಾ, ಒಂದಷ್ಟು ಮರ ಹಾಳಾಯ್ತವೆ. ಕಾಡಿನ ಒಂದು ಮರ ಒಂದಷ್ಟು ದಿನ ಕಡಿಲೇಬೇಕು, ಬದುಕಬೇಕು ಅಂದರೆ. ನಿನ್ಗೆ ಆದಾಯ ಬರಬೇಕು ಅಂದರೆ ಕಾಡಿನ ಮರನೋ ಏನೋ ಒಂದು ಮರನ ಕಡಿದು ಬೆಳೀತಾ ಇರುವಂಥ ಮರನ ಈ ಕೊಟ್ಟೆ ತುಂಬಿಸ್ಬೇಕು. ಬಟ್ ಈಗಲೂ ಕೂಡ ಮೇಕೆಗಳಿದೆ. ಈಗಲೂ ಮೇಕೆ ಫಾರ್ಮ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಅದನ್ನು ಬೇರೆ ಬೇರೆ ಊಟ ಎಲ್ಲ ತಿಂತವೆ, ಹುಲ್ಲು ತಿಂತವೆ, ಅದಕ್ಕೆ ಆದಂಥ ಸೈಲೇಜ್ಗಳು ತಯಾರು ಮಾಡಿದ್ದಾರೆ. ಅದನ್ನು ತಿನ್ನಿಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ಬೋದು ಅದಕ್ಕೆ. ಬಟ್ ಈಗಲೂ ಮೇಕೆ ಸಾಕ್ತಾರೆ ಕಾಡಂಚಿನ ಗ್ರಾಮಗಳಲ್ಲಿ. ಒಳಗೆ ಹೋಗಲ್ಲ. ಅದೇ ನಿರಂತರವಾಗಿ ಕಾದಾಟ ಅಂದರೆ ಇವ್ರ ಜೊತೆ ನಮ್ಮನ್ನು ಒಳಗೆ ಬಿಡೋದಿಲ್ಲ ಮೇಕೆ ಬೀಸೋಕ್ಕೆ. ನಾವು ಹೆಂಗೆ ಮೇಯಿಸೋದು ಒಳಗಡೆ. ಕುರಿ ಲಾಸ್ ಮಾಡಲ್ಲ, ಕುರಿಗಳು ಬರೀ ಹುಲ್ಲು ಮಾತ್ರ ಮೇಯ್ಕೊಂಡು ಹೋಯ್ತವೆ. ಒಂದು ಚೂರು ಸೊಪ್ಪು ಹಾಕೊಂಡು ಹೌದೌದು, ಬರೀ ಅದರಿಂದ ಕಾಡಿಗೆ ಡ್ಯಾಮೇಜ್ ಆಗಲ್ಲ. ಮೇಕೆಗಳು ಫುಲ್ ಮೇಲೆ ಹತ್ತವೆ, ಬರೀ ಸೊಪ್ಪೆ, ಬರೀ ಗಿಡದ ಸೊಪ್ಪು ಆ ಥರದೇ ತಿನ್ನೋದವು. ಆ ಕಾರಣಕ್ಕೋಸ್ಕರನೇ ಈಗಲೂ ಸಹ ಅವರು ಕುರಿಗಳು ಮೇಯಿಸಿದರೆ, ಕುರಿಗಳೇನು ಅಂತಂದರೆ ಅವು ಗ್ರೀನರಿ ಬೇಕು, ಒಣಗು ತಿನ್ನಲ್ಲ. ಇವಕ್ಕಾದರೆ ಎಲ್ಲ ಟೈಮಲ್ಲೂ ಗ್ರೀನರಿ ಎತ್ಬಿಡ್ತವೆ. ಯಾವ್ದಾರು ಕಡಿದು ಗಿಡದೇನು ಯಾವ್ದಾರು ಸೊಪ್ಪು ಆಡೋದೇನೋ, ಆ ಮೇಗೆ ಆಡು ಮುಟ್ಟು ಸೊಪ್ಪಿಲ್ಲ ಅನ್ನೋಂಗಿಲ್ಲ, ಎಲ್ಲ ತಿಂದಾಕ್ಬಿಡ್ತವೆ. ಅದಾಗ್ತಾ ಏನಾಗ್ತು, ಇವೆಲ್ಲ ದೊಡ್ಡಿಗಳ ಖಾಲಿ ಆಗೋದು, ಮೇಕೆಗಳ ಸಂಪರ್ಕಗಳು ಕಮ್ಮಿ ಆಗೋಯ್ತು. ಅದಾದಮೇಲೆ ಬೆಳೀತಾ ಆಗ್ತಾ ಏನಾಗೋಯ್ತು, ಕಾಡಿಗೆ ಹೋಗ್ತಕ್ಕಂಥ ಜನಸಂಖ್ಯೆಗಳು ಕಮ್ಮಿ. ಆಮೇಲೆ ಕಾಡಂಚಿಗೆಲ್ಲ ಮೊದಲು ಏನು ಸೌದೆಗಳು ಬರ್ತಿತ್ತಲ್ಲ, ಗ್ಯಾಸ್ಗಳು ಬಂದ್ಬಿಡ್ತು. ಎಲ್ಲ ಕಾಡಂಚಿನ ಗ್ರಾಮಗಳಲ್ಲೂ ಎಲ್ಲರ ಮನೆಯಲ್ಲೂ ಈಗಲೂ ಸಹ ಎಲ್ಲ ಕಡೆ ಗ್ಯಾಸ್ಗಳು. ಆದ್ದರಿಂದ ಏನಾಯಿತು, ಪೂರ್ಣ ಪ್ರಮಾಣದ ಇದೆಲ್ಲ ನಿಂತೋಯ್ತು.
ಸೊ ಇಲ್ಲಿಗೆ ನಾವು ಒಂದು ಪಾರ್ಟ್ ಮುಗಿಸ್ದಂಗೆ ಆಯಿತು. ಅಂದರೆ ಬೇಸಿಕಲಿ ಸರ್ ತುಂಬ ಚೆನ್ನಾಗಿ ಹೇಳಿದರು, ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಅಂದರೆ ಸ್ವಾತಂತ್ರ್ಯ ಬಂದು ಈಗ 80 ವರ್ಷ ಆಯಿತು, 65 ವರ್ಷ ತನಕ ನಾವೇನು ಮಾಡಿರಲಿಲ್ಲ. ಆಲ್ಮೋಸ್ಟ್ 2000 ಇಸ್ವಿ ಆದ ನಂತರ ಏನು ಬದಲಾವಣೆ ಆಯಿತು ಅಂದರೆ ನಾವು ತುಂಬ ಹಿಂದೆ ಕಾಡಿತ್ತು ಅಂತ ಅನ್ಕೋತೀವಲ್ಲ, ಆ ಥರ ಏನಿರಲಿಲ್ಲ. ಸರೇ ಹೇಳ್ತಾ ಇರೋದು ಆಗಿನ. ಬಟ್ ಜನಸಂಖ್ಯೆ ಕಡಿಮೆ ಇತ್ತು, ಹೀಗಾಗಿ ಗುಡ್ಡಗಳನ್ನ ಬೋಳ್ ಮಾಡಿದರೂ ಕೂಡ ಮತ್ತೆ ಬೆಳೀತಾ ಇತ್ತು ಒಂದು ಹಂತಕ್ಕೆ. ಬಟ್ ಜನಸಂಖ್ಯೆ ಜಾಸ್ತಿ ಆಗ್ತಾ ಸರ್ಕಾರ ಏನಾದರೂ ಈ ಕಾನೂನುಗಳು ಮಾಡಲಿಲ್ಲ ಅಂದರೆ ಇವತ್ತು ಯಾವ ಕಾಡು ನೋಡೋಕ್ಕಾಗ್ತಿರಲಿಲ್ಲ. ಹೌದು. ಸೊ ಸರ್ಕಾರ ಅಂದರೆ ಅಲ್ಲ, ಅವ್ರು ಕಾಡಂಚಿನ ಜನ ಜಾಸ್ತಿ ಆದ್ರು, ಗೌರೀಶ್ ಅವರೇ, ಒತ್ತುವರಿ ಜಾಸ್ತಿ ಮಾಡ್ಕೊಳ್ಳೋ ಪ್ರಾರಂಭ ಮಾಡಿದ್ರು. ಕಾಡು ಒಳಗಡೆ ಹೋಗೋದು ಬಿಟ್ಬಿಟ್ರು. ಕಾಡಂಚಿನ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಜಮೀನನ್ನ ಒತ್ತುವರಿ ಮಾಡ್ಕೊಳ್ಳೋಕೆ ಪ್ರಾರಂಭ ಮಾಡ್ಬಿಟ್ರು. ಎಸ್. ಸೊ ಹಾಗಾಗಿ ಸರ್ಕಾರ ಆ ಟೈಮಲ್ಲಿ ಇಂಟರ್ಫಿಯರ್ ಮಾಡಿದ್ದು ಕರೆಕ್ಟ್ ಆಗಿದೆ. ಆ್ಯಕ್ಚುಲಿ ಸಂಘರ್ಷ ಇರೋದೇ, ಬಟ್ ಏನಂದರೆ ನೀವು ಸಂಘರ್ಷ ಆಗುತ್ತೆ, ಅಲ್ಲಿ ಕಾಡಂಚಿನ ಜನ ಏನು ಮಾಡಬೇಕು, ಹಳ್ಳಿ ಜನ ಅಂತ ಏನಾದರೂ ಬಿಟ್ಟಿದ್ರೆ ಇಷ್ಟೊತ್ತೆ ಕಾಡು ಯಾವುದೂ ಇರ್ತಿರ್ಲಿಲ್ಲ. ಯಾಕೆಂದರೆ ಮನುಷ್ಯನಿಗೆ ದುರಾಸೆ. ಆಮೇಲೆ ನಗರೀಕರಣ ಆಯಿತು, ನಗರಕ್ಕೆ ತಂದು ಮಾರಾಟ ಮಾಡ್ಕೋಬೇಕು, ಟಿಂಬರ್ ಮಾಫಿಯಾ ಇದೆಲ್ಲ ಶುರು ಆಯಿತು. ಸೊ ಆ ಟೈಮಲ್ಲಿ ಏನು ಸರ್ ಹೇಳ್ದಂಗೆ ಅರಣ್ಯೀಕರಣ ಶುರು ಆಯಿತು. ಅದಾದ ನಂತರ ನಾವು ನೋಡಿದ್ದೀವಿ ಸರ್. ಈಗ ವಾಪಸ್ ನಾವು ಮತ್ತೆ 2026 ಬಂದರೆ, ಅಂದರೆ 2000 ಇಸ್ವಿಯಿಂದ ಈವರೆಗೆ ನಾವು ಈಗ ನೋಡ್ತಾ ಇರೋದೇನೆಂದರೆ ವೀರಪ್ಪನ ನೋಡಿದ್ವಿ, ಈ ಥರ ಮರಿ ವೀರಪ್ಪನಗಳನ್ನ ನೋಡಿದ್ವಿ. ಆದರೆ ಈಗ ಆಗಿರುವಂಥ ಘಟನೆ, ಹನೂರು ತಾಲೂಕಿನಲ್ಲಿ ಆಗಿರುವಂಥ ಘಟನೆ ಇದೆಯಲ್ಲ, ಇದು ದೊಡ್ಡ ಮಟ್ಟದ ರಾಜಕೀಯ ಸಂಘರ್ಷಕ್ಕೂ ಕಾರಣ ಆಗಿದೆ. ಮತ್ತು ಇನ್ನೊಂದು ಕಾರಣ ಏನಂದರೆ ಫಾರೆಸ್ಟ್ ಆಫೀಷಿಯಲ್ಸ್ ವಿರುದ್ಧನೇ ಒಂದಷ್ಟು ಜನ ಇವರು ಕೊಲೆಗಡಕರು, ಇವ್ರು ಕಾಲಿಗೆ ಹಾರಿಸ್ಬೋದಾಗಿತ್ತು, ಇವರು ಏನಾದರೂ ಆತ್ಮರಕ್ಷಣೆಗೆ ಏನಾದರೂ ಮಾಡ್ಬೋದಾಗಿತ್ತು, ಬಟ್ ಇವ್ರು ಕೊಲೆ ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ಹೇಗೆ ನೋಡ್ತೀರಿ ಸರ್? ನೋಡಿ, ಯಾವುದೇ ಒಬ್ಬ ಮನುಷ್ಯ ಸತ್ತಾಗ ಈ ಥರದವೆಲ್ಲ ಸಾಮಾನ್ಯ ಸಂಗತಿ. ಒಬ್ಬ ರೌಡಿ ಕೊಂದಾಗ್ತಾಗಲೂ ಬರುತ್ತೆ, ಒಬ್ಬ ಮಹಾನ್ ಸೈಕೋಪಾತ್ ಕೊಂದಾಗ್ತಾಗಲೂ ಬರುತ್ತೆ, ಆಮೇಲೆ ಅವನು ಒಬ್ಬ ರೇಪಿಸ್ಟ್ ಕೊಂದಾಗ್ತಾಗ್ಲೂ ಈ ಥರದವೆಲ್ಲ ನಾವು ಎದುರಿಸ್ತೀವಿ. ಒಬ್ಬ ಮನುಷ್ಯನನ್ನ ಕೊಂದಾಕ್ದಾಗ ಇನ್ನೊಂದು ವರ್ಗ ನಮ್ಮನ್ನು ದೂಷಣೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ. ಅದು ಯಾವ ಕಾರಣಕ್ಕೂ ನಿಲ್ಲಲ್ಲ, ಅದು ಈಗಲೂ ನಿಲ್ಲಲ್ಲ, ಮುಂದೇನೂ ನಿಲ್ಲಲ್ಲ. ಆ ಕಾರಣಕ್ಕೋಸ್ಕರನೇ ನಮ್ಮ ಕೆಲಸನ ನಾವು ಸರಿ ಮಾಡ್ತಾ ಇದ್ದೀವಾ ಅಷ್ಟೇ. ಯಾಕೆಂದರೆ ನಮಗೆ ನಿರಂತರವಾದಂಥ ಸಂಪರ್ಕ ಇರೋದ್ರಿಂದ ವಾಚರ್ಗಳು ಕೊಡ್ತಕ್ಕಂಥದ್ದು 12,000 15,000 ರೂಪಾಯಿ ಸಂಬಳ. ಅದು ಒಂದು ತಿಂಗಳಿಗೆ ಒಂದು ಸಾರಿ ಸರಿಯಾಗೂ ಬರಲ್ಲ. ಆಮೇಲೆ ಎಲ್ಲೆಲ್ಲೋ ಕಳ್ಳಬೇಟೆ ಶಿಬಿರಗಳಿಗೆ ನಡ್ಕೊಂಡು ಹೋಗ್ಬೇಕು. ಅವ್ರು 15 ಕಿಲೋಮೀಟ್ರು 10 ಕಿಲೋಮೀಟ್ರು ಹೋದರೆ ವಾರ ಅಲ್ಲಿರ್ತಾರೆ. ಅಲ್ಲೇನು ಕರೆಂಟ್ ಇರಲ್ಲ, ಅದೇನೋ ಜನ್ರೇಟ್ರ್ ಅದು ಇದು ಕೊಡ್ತಾರೆ, ಅದಕ್ಕೆ ಸರಿಯಾಗಿ ಮೇಂಟೆನೆನ್ಸ್ ಇರಲ್ಲ. ಅವು ಇವನು ಒಂದೊಂದು ಸಾರಿ ಗಾಳಿ ಮಳೆಗಳಿಗೆ ಅವೇನು ಸೋಲಾರ್ ಇರ್ತಾವಲ್ಲ ಅವು ಡ್ಯಾಮೇಜ್ ಆಗಿಬಿಡ್ತವೆ. ಆಮೇಲೆ ಅವರಲ್ಲಿ 80% ಎಲ್ಲ ಬರೀ ಇವರೇ 10 ವರ್ಷ 15 ವರ್ಷ ಮಾಡಿದ್ದಾರೆ, ಅವ್ರು ಪರ್ಮನೆಂಟ್ ಇಲ್ಲ. ಪಾಪ ಅವರೆಲ್ಲ ಯಾರು? ಈ ಕಾಡಂಚಿನ ಗ್ರಾಮದವರೇ ಅವರು. ಅವ್ರನ್ನೇನು ಅವರಿಂದ ರಷ್ಯಾದಿಂದನೋ ಪಾಕಿಸ್ತಾನದಿಂದನೋ ಬಾಂಗ್ಲಾದಿಂದ ಕರ್ಕೊಬರ್ಲಿಲ್ಲ, ಬೆಂಗಳೂರಿಂದನೂ ಹೋಗಿಲ್ಲ ಅವರು, ಎಲ್ಲ ಅಲ್ಲಿಯವರೇನೆ. ಈ ಪಕ್ಕದಲ್ಲಿ ಕಾಡುಗಳೇನಿದಾವಲ್ಲ, ಕಾಡಿನ ಒಳಗಡೆ ಇರ್ತಕ್ಕಂಥ ಗ್ರಾಮಗಳು, ಕಾಡಂಚಿನ ಗ್ರಾಮಗಳಿದಾವಲ್ಲ, ಅದರಲ್ಲಿರೋರೇ ಇವರೆಲ್ಲ ವಾಚರ್ಗಳು. ಪಾಪ ಅವ್ರಿಗೆ ಯಾವ ಸರಿ ಯಾವ ತಪ್ಪು ಅಂತ 100ಕ್ಕೆ 100ರಷ್ಟು ಗೊತ್ತು ಅವ್ರಿಗೆ. ಆಮೇಲೆ ಆ ಊರಲ್ಲಿ ಯಾಕೆ ನಿರಂತರವಾಗಿ ಸಂಪರ್ಕ ಇರ್ತದೆ ಅವ್ರಿಗೆ. ಯಾರು ಬೇಟೆ ಮಾಡ್ತಾವನೆ, ಯಾರು ಕಳ್ಳ, ಯಾರು ಕದ್ದು ಮಾಡ್ತಾವನೆ ಅಂತ ಪ್ರತಿಯೊಂದು ಇನ್ಫಾರ್ಮೇಷನು ಆ ವಾಚರ್ಗಳಿಗೆ ಗೊತ್ತಿರ್ತದೆ. ಯಾಕೆಂದರೆ ಇವರೇನೋ ಎಲ್ಲಿಂದನೋ ಅಪಾಯಿಂಟ್ ಮಾಡ್ಕೊಬಿಟ್ಟು ಬೆಳಗಾವಿ ಬೀದರಿಂದನೋ ತಂದು ಹಾಕೋಬಿಟ್ಟಿಲ್ಲ. ಎಲ್ಲ ಕಾಡಂಚಿನಲ್ಲಿ ಪಕ್ಕದಲ್ಲಿರ್ತಕ್ಕಂಥವ್ರೆ ಅಲ್ಲಿಯವರೇ ವಾಚರ್ಗಳವರು. ಆ ಕಾರಣಕ್ಕೆ ಇದೇನು ಒಂಥರ ಇದು ಕಣ್ಣು ಮುಚ್ಚಾಲೆ ಆಟ ಏನಲ್ಲ, ಇದು ಗೊತ್ತಿದ್ದೇ ಮಾಡ್ತಕ್ಕಂಥದ್ದು. ಕೆಲವಷ್ಟು ಎಲ್ಲನೂ ಬೇಟೆ ನಿರಂತರವಾಗಿ ನಡೀತಾ ಇರ್ತವೆ. ಬೇಟೆನ ನಾವು ನಿಲ್ಲಿಸ್ಬಿಡ್ತೀವಿ, ಬೇಟೆ ತಡೆಗಟ್ಬಿಡ್ತೀವಿ ಅಂತ ಅಂದರೆ ನಮ್ಮ ಕೆಲಸ ಅತ್ಯಂತ ಜಾಸ್ತಿ ಆದಾಗ ತಡೆಗಟ್ತೀವಿ ಅಷ್ಟೇ. ಮಿತಿ ಮೀರಿದಾಗ ಈ ಥರ ಬರೋದು, ಒಳಗಡೆಗೆ ನುಗ್ಗುಬಿಡೋದು, 8-10 ಕಿಲೋಮೀಟ್ರ್ ಒಳಗಡೆಗೆ ಬಾ, ಆಮೇಲೆ ಆ ಪ್ರಾಣಿಗಳನ್ನ ರೆಗ್ಯುಲರಾಗಿ ಕೊಂದಾಕು, ಆಮೇಲೆ ಏನೋ ಒಂದು ಹಸು ಹುಡ್ಕೋಕ್ಕೆ ಬಂದಿದ್ದೋ ಇಲ್ಲ ಮೇಕೆ ಹುಡ್ಕೊಂಡು ಬಂದಿದ್ದೋ ಅಂತೇಳೋ ಕಾರಣ ಹೇಳ್ಬಿಟ್ಟು ಒಂದು ದೊಂಬಿಯೇ ಬಿಡಿಸ್ಬಿಟ್ಟು ಆಮೇಲೆ ಇವ್ರನ್ನೆಲ್ಲ ಕೆಲಸಗಳನ್ನ ಅವ್ರನ್ನೆಲ್ಲರೂ ನಿಶಕ್ರನಾಗಿ ಮಾಡಿಬಿಟ್ರೆ ಆಮೇಲೆ ನಮ್ಮದೆಲ್ಲನೂ ಇದೆಲ್ಲ ಕಾಯ್ತಾ ಇರ್ತಾರೆ. ಇದು ಈಗಿಂದ ಅಲ್ಲ, ಇದು ವೀರಪ್ಪನ ಕಾಲದಿಂದನೂ ಇದೇನೇ. ವೀರಪ್ಪ ಬೆಳಿಬೇಕಾದ್ರೆ ಈಗೇನಿದಾವಲ್ಲ ಕಾರಣಗಳು, ಇಂಥ ಕಾರಣಗಳಿಂದನೇ ಅವನು ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಕಳ್ಳನ ಮಾಡಿ ಇವತ್ತು ಗುಡಿ ಕಟ್ಟಿ ಪೂಜೆ ಮಾಡ್ತಾವ್ರೆ ಇವರೇ. ಆಗಿನ ಸಂತತಿ ಹೆಂಗೆ ಅವನನ್ನು ಬೆಳೆಸ್ಕೊಂಡು ಇದೇ ಥರ ಬೆಳೆದ್ರು, ಈಗಲೂ ಇದೇ ಮನಸ್ಥಿತಿಗಳಲ್ಲಿ ಅದೇ ಥರ ಆಗ್ತಾರೆ. ಆಯಿತು. ಈಗ ನೋಡಿ, ಕರ್ನಾಟಕ ಇದು, ಆ ಕಡೆ ತಮಿಳ್ನಾಡು ಆ ಕಡೆ ಸೈಡ್ ಇದೆ, ಗೋಪಿನಾಥ್ ಪಾಲಾರ್ನಿಂದ ಆ ಕಡೆ ಸೈಡ್ಗಿದೆ. ಅವ್ರು ಪಾಡ್ಗೆ ಅವ್ರು ಮಾಡ್ಕೊಳ್ಳಿ. ಅವರೆಲ್ಲ ಮೊದಲೊಂದು ಕಾಲದಲ್ಲಿ ಚಾಮರಾಜನಗರ ಡಿಸ್ಟ್ರಿಕ್ಟು ತಮಿಳ್ನಾಡಿಗೆ ಸೇರಿತು, ಭಾಷಾ ಅವರ ಪ್ರಾಂತ್ಯ ಆದಮೇಲೆ ಚಾಮರಾಜನಗರ ನಮಗೆ ಬಂತು, ಪಾರ್ಟ್ ಆಫ್ ಧರ್ಮಪುರಿ ಅವ್ರಿಗೆ ಹೋಯ್ತು. ಆದರೆ ಬೇಳೆ ಬೇಯಿಸ್ಕೊಳಕ್ಕೆ ಮಾಡೋಕ್ಕೆ ಹೋಗ್ಬಾರ್ದು. ನಿಂದು ಏನಿದೆ ಕೆಲಸ ನೀನು ನೋಡ್ಕೋ, ನಮ್ದೇನಿದೆಯೋ ನಾವು ನೋಡ್ಕೋತೀವಿ. ಅವಾಗ್ಲೂ ವೀರಪ್ಪನಿಗೆ ಇದೇ ಕತೆ ತಮಿಳ್ನಾಡು ಪೊಲೀಸರು ಮಾಡ್ತಿದ್ದು. ಹೌದಾ? ನಾವೇನಾರು ಇಟ್ಕೊಂಡು ಬಂದು ಅವ್ರನ್ನೆಲ್ಲ ಇನ್ಫಾರ್ಮೇಷನ್ಗಿಂತ ಕರ್ಕೊಂಡ್ಬಂದ್ರೆ ತಮಿಳ್ಗೆಲ್ಲ ಮತ್ತು ತಮಿಳು ಕ್ರಿಶ್ಚಿಯನ್ಗೆಲ್ಲ ತೊಂದರೆ ಮಾಡ್ತಾ ಇದ್ದೀರಿ, ಅವ್ರನ್ನೆಲ್ಲ ಇಂಟ್ರಾಗೇಷನ್ ಹಬ್ಬದಲ್ಲೇ ನೀವೆಲ್ಲ ಭಾಳ ಅವ್ರಿಗೆಲ್ಲ ಟಾರ್ಚರ್ ಮಾಡ್ತಾ ಇದ್ದೀರಿ, ರೇಪ್ ಮಾಡ್ತಾ ಇದ್ದೀರಿ, ಸಾಯಿಸ್ತಾ ಇದ್ದೀರಿ. ಈಗಲೂ ಅದೇ ಬಂದಿದೆ, ಈಗಲೂ ಅದೇನೆ, ಇನ್ನೂ 100 ವರ್ಷ ಹೋದ್ರೂ ಇದೇನೆ.
ಅಲ್ಲಿ ಆ ಮನಸ್ಥಿತಿಯಿಂದ ಯಾವಾಗ ಆಚೆ ಬರ್ತಾರೋ ಬರಲ್ಲೋ ನಮಗಂತೂ ಗೊತ್ತಿಲ್ಲ. ನಾವು ಬದುಕಿರೋವರೆಗೂ ನೋಡಲ್ಲ. ಆ ಕಾರಣಕ್ಕೋಸ್ಕರನೇ ನಾವೇನು ಗಟ್ಟಿ ಕೆಲಸ ಈಗ ಮಾಡ್ತಾಯಿದ್ನ ಇಲಾಖೆಯಲ್ಲಿ ಮಾಡ್ತಾ ಇದ್ದಾರಲ್ಲ ಇದರಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಯಾವ ಕಾರಣಕ್ಕೂ ಸೆಟ್ ಬ್ಯಾಕ್ ಆಗೋಕ್ಕೆ ಹೋಗಬಾರ್ದು. ನನ್ನ ಕೆಲಸ ಆ ಆಚಾರ್ಯಗೇನು ಅವ್ನಿಗೆ ಸಾಯಿಸ್ಬಿಟ್ಟು ಕೊಂದುಬಿಟ್ಟು ಅವ್ನಿಗೇನು ಕೀರ್ತಿ ಚಕ್ರ ಕೊಟ್ಬಿಡ್ತಾರಾ, ಇಲ್ಲ ಅಶೋಕ್ ಚಕ್ರ ಕೊಟ್ಬಿಡ್ತಾರಾ? ಏನಿಲ್ವಲ್ಲ, ಅವ್ನ ಕನ್ಸನ್ನು. ಆಮೇಲೆ ಅವ್ನಿಗೇನು ಇಷ್ಟನಾ ಕೊಂದುಬಿಟ್ಟು ಡಮ ಮತ್ತು ಸಾಯಿಸ್ಬಿಡೋಕ್ಕೆ ಆ ವಾಚರ್ಗಳಿಗೆ? ಅವನಿಗೂ ಬಿಡು ಹಾಗೆ ಹೀಗೆ ಅಂತ ಅಲ್ಲೊಂದು ಘಟನೆ ನಡೆದಿದೆ. ಇಲ್ಲ ಅಂದರೆ ಅವ್ರು ಅಷ್ಟು ಸುಲಭಕ್ಕೆ ಅಲ್ಲಿ ನಾಡ ಬಂದೂಕುಗಳು ಸಿಕ್ಕಿದೆ, ಅಲ್ಲಿ ಜಿಂಕೆ ಮಾಂಸ ಸಿಕ್ಕಿದೆ. ಇದೆಲ್ಲ ಸಿಕ್ಕ ಮೇಲೆ ಅವರು ಬೇಟೆಗಾರರ ಅಂತಾನೆ ಅಲ್ವಾ ಸರ್? ಅಲ್ಲ, ನಾವು ಅವರೇ ಫಾರೆಸ್ಟ್ ಅವರು ಕೊಂದುಬಿಟ್ಟು ತಗೊಬಂದು ಇಟ್ಬಿಟ್ಟು ಗನ್ನೆಲ್ಲ ಇಟ್ಬಿಟ್ಟು ಮಾಡ್ಬಿಟ್ಟವ್ರಿ ಅಂತಾರೆ. ಇದೆಲ್ಲ ಈಗಿಂದ ಅಲ್ಲ, ವೀರಪ್ಪನ ಕಾಲದಿಂದನೂ ಇದೇನೆ. ವೀರಪ್ಪನ ಜೈಲಿಗೆ ಹಾಕೋಕ್ಕೆ ಅವರೇ ಗಂಧ ಗಂಧ ಕಡ್ದುಬಿಟ್ಟಿದ್ರು. ಆಮೇಲೆ ವೀರಪ್ಪನ ಹಾಕ್ಬಿಟ್ಟು ತಲೆ ಮೇಲೆ ಮಾಡಿಬಿಟ್ಟು ಅವ್ನು ಒಳಗೆ ಕಳಿಸ್ಬಿಡೋಣ ಅಂತ ರೆಡಿ ಮಾಡವ್ರೆ ಅಂತ. ಇದನ್ನು ಆಗಲೂ ಮಾತಾಡ್ತಾವ್ರೆ, ಈ ಥರ ಇವಾಗಲೂ ಮಾತಾಡ್ತಾವ್ರೆ, ಮುಂದೇನೂ ಮಾತಾಡ್ತಾರೆ ಮಕ್ಕಳು. ಇದು ಕೊನೆ ಇಲ್ಲ. ಆ ಕಾರಣಕ್ಕೆ ನನ್ನ ಕೆಲಸ ಗಟ್ಟಿನಾ ಬಂದ್ರ ಒಳಗಡೆಗೆ ಬೇಟೆಗೆ ಬಂದ್ರ ಉಡಾಯಿಸ್ಬಿಡ್ಬೇಕು, ತಲೆ ಕೆಡ್ಸ್ಕೊಳ್ಳೋಕೆ ಹೋಗಲೇಬಾರ್ದು, ಇಲ್ಲಾಂದ್ರೆ ಈ ಕಾಡು ಉಳ್ಕೊಳ್ಳೋದಿಲ್ಲ. ಆಮೇಲೆ ಬೇಟೆಗೆ ಬಂದು ನನ್ನ ಮೇಲೆ ಏನಾದರೂ ಆರಿಸಿದ್ನ ಗುಣ್ಣ ಯಾವ ಕಾರಣಕ್ಕೂ ಬಿಡಬಾರ್ದು. ನನ್ನ ಮೇಲೆ ಆರಿಸ್ತಿಲ್ವೋ ಹೊಡಿಗೆ ಹೋಗ್ಬಾರ್ದು. ಓಡ್ಬಿಟ್ರ ಹಿಡಿಯೋಣ, ಅವ್ರು ಯಾರು ಅಂದ್ಬಿಟ್ಟು ಅಂತ ಚೇಸ್ ಮಾಡ್ಕೊಂಡು ಹೋಗೋಣ, ಅದು ಯಾವ ಊರಿಗೆ ಎಲ್ಲಿವರೆಗೂ ಹೋಗ್ತಾರೋ ಅಂದ್ಬಿಟ್ಟು ಅಂತ. ಬಿಟ್ಬಿಟ್ಟು ಓಡೋಗ್ಬಿಟ್ರೆ ಓಡಿಸ್ಕೊಂಡು ಹೋಗ್ಬಿಡೋಣ, ಸಿಗಲಿಲ್ಲ ಪ್ರಯತ್ನ ಪಡೋಣ. ಬಟ್ ನಮ್ಮ ಮೇಲೆ ಗುಂಡು ಆರಿಸಿದ್ರೆ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡಬಾರ್ದು. ಅಂದರೆ ನನ್ನ ಮೇಲೆ ಆರಿಸ್ತಾನೆ ಅಂದರೆ ನಾನೊಬ್ಬ ಯಾರೋ ಒಬ್ಬ ಆರ್ಡಿನರಿ ವಾಚರ್ ಸರ್ಕಾರದ ಮೇಲೆ ಆರಿಸ್ದಂಗೆ. ಈಗ ಹಿಡಿಗೆ ಹೋಗ್ತಾ ಇದ್ದೀವಿ ಅಂದರೆ ಡಮ ತೆಗೆದ್ಬಿಟ್ಟು ಗುಂಡೋರ್ಸಕ್ಕೆ ಹೋದರೆ ನಿಮ್ಗೆ ಹೊಡಿತಾ ಇರೋದ್ರಿ ವಿಧಾನಸೌಧ ಗುಂಡವರು, ಹೌದಲ್ವಾ? ಯಾರೋ ಆರ್ಡಿನರಿ ಪೋಚರ್ಗಳು ಹೊಡಿತಾ ಇಲ್ಲ, ಅವರು ನಿಮ್ಗೆ ಹೊಡಿತಾವ್ರೆ ಗುಂಡ. ಆ ಕಾರಣಕ್ಕೋಸ್ಕರನೇ ನೀವು ಸರಿಯಾಗಿ ಗೋಡೆ ಕಟ್ಬಿಡಿ. ಕಾಡಿನ ಜೊತೆ ಯಾರಾದ್ರೂ ಕಾಡಿಗೆ ಸಂಬಂಧ ಯಾರು ಈ ಥರ ಬಂತು ಅಂದರೆ ಅವ್ರು ನೋ ಕಾಂಪ್ರಮೈಸ್. ನಿಮ್ಗೆ 2 ಕೋಟಿ ಕೊಡಿಸಿ 3 ಕೋಟಿ ಕೊಡಿಸಿ ನಾಳೆ ದಿವಸ ಬರೀ ಅದೇ ಕೆಲಸ ಮಾಡ್ಬಿಡ್ತಾರೆ. 2 ಕೋಟಿ ಸಿಕ್ಕಿದ್ರೆ ಹಿಂಗೆ ಬಾರ್ಲ ಗುಂಡೋರ್ಸ್ಕೊಬಿಟ್ಟ ಸತ್ತೋಗ್ಬಿಡೋಣ, ಮನೆಯವ್ರಿಗೆ ಒಂದು 2 ಕೋಟಿ ರೂಪಾಯಿ ಕಾಸು ಸಿಗ್ತದೆ ಅಂತ ಹೇಳಿದ್ರೆ ಸರ್ದಿ ಸಾಲ ನಿಂತು ಬಿಡ್ತಾರೆ. ಆಮೇಲೆ ಗತಿ ಏನು ಮಾಡೋದು ಹಿಂಗೆ ಕಾಂಪನ್ಸೇಷನ್ಗೆ? ಎಂದೂ ಯಾವ ಕಾರಣಕ್ಕೂ ನಮ್ಮ ಮೇಲೆ ಇಲಾಖೆಯವ್ರ ಮೇಲೆ ಕಾಡು ಒಳಗಡೆ ಎಷ್ಟು ಕಷ್ಟಪಡ್ತಾರೆ ಅವರೆಲ್ಲ. ನ್ಯಾಯವಾಗಿ ಬಟ್ಟೆ ಇರಲ್ಲ, ಚಪ್ಪಲಿಗಳಿರಲ್ಲ, ಅವ್ರ ತಿಂಗಳಿಗೆ ಒಂದು 10-12 ಸಾವಿರ ರೂಪಾಯಿ ಸಂಬಳ ತಗೊಂಡು ಅಲ್ಲಿಂದ ಊಟ ಕಟ್ಕೊಂಡು ಹೋಗ್ಬೇಕು. ಅವರು ರಾತ್ರಿ ಅಲ್ಲೆಲ್ಲ ಇರಬೇಕು. ಆ ಕಾಡುಗಳು ಈಗ ಮೊನ್ನೆ ಎಷ್ಟು ಜನ ಸತ್ರು. ಅಪ್ಪಪ್ಪ ನಮ್ಮ ಅಲ್ಲಿ 2-3 ಸಾರಿ ಅಪ್ಪಪ್ಪ ಸಿಕ್ಕಿದ್ದ ಮಾದೇವ ಸ್ವಾಮಿ ಅಂತ. ಅವನು ಮೊನ್ನೆ ಅಲ್ಲಿ ನಮ್ಮ ಇದ್ರ ಹತ್ರ ಎಲ್ಲಿ ಅಕ್ಸನಾರೆ ಏನ್ಬಿಟ್ಟು ಅಂತ ಒಳಗಡೆ ನಮ್ಗೆ ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಿದ್ದ ಮನುಷ್ಯ, ಅವ್ನು ತುಳು ಸಾಯಿಸ್ಬಿಟ್ಟಿದೆ. ಈಗ ಒಂದು ವಾರದಲ್ಲಿ ಒಂದು ತಿಂಗಳಿಗೊಬ್ಬೊಬ್ರು ವಾಚರ್ಗಳು ಸಾಯ್ತಾನೆ ಇದ್ದಾರೆ. ಏನು ಸುಮ್ಮನೆ ಅವ್ರಿಗೇನು ಸಾಯ್ಬೇಕು ಅಂತ ಆಸೆನಾ? ಅವ್ರ ಕನ್ಸನ್ನು ಯೋಚನೆ ಮಾಡಬೇಕಲ್ಲ ನಾವು. ಜೀವನ ಅವ್ರಿಗೂ ಮಕ್ಕಳಿರಲ್ವಾ, ಹೆಂಡ್ತಿಗಳಿರಲ್ವಾ? ನಾವೆಲ್ಲ ಸುಮ್ಮನೆ ಆಗ್ಬಿಟ್ಟು ಆನೆ ತಾನೇ ಸಾಯಿಸ್ಬಿಟ್ಟು ಬಿಡೋ ಅಂತ, ಇಲ್ಲೆಲ್ಲ ನಿಂತ್ಬಿಟ್ಟು ಏನೋ ಗುಂಡು ಹೊಡೆದ್ಬಿಟ್ರಪ್ಪ ಸಾಯಿಸ್ಬಿಟ್ರು ಅಂತ ಅಂದ್ಬಿಟ್ಟು ಅಂತ. ಇದು ಕನ್ಸರ್ನ್ ಇದ್ರ ಬಗ್ಗೆ ಯಾರಾದರೂ ಜಾಸ್ತಿ ಕಾಳಜಿ ತೊಗೊಂಡ್ರ? ಸ್ವಲ್ಪ ಸತ್ತೋಗ್ಬಿಟ್ನಲ್ಲಯ್ಯ ಪಾಪ, ಅವನ್ನ ತುಳು ಸಾಯಿಸ್ಬಿಡ್ತಲ್ಲಯ್ಯ ಇವನೊಬ್ಬ, ಇಷ್ಟೆಲ್ಲ ತ್ಯಾಗ ಮಾಡ್ಕೊಂಡು ಹಿಂಗೆಲ್ಲ ಇದ್ದಾನೆ. ನಾವೊಂದಷ್ಟು ದುಡ್ಡು ಕೊಡ್ಬೇಕು ಅವ್ರಿಗೆ, ನಾವೆಲ್ಲ ಸೇರಿಕೊಂಡು ಅವ್ರ ಸಂಸಾರನ ಈ ಥರ ಇಂಥ ಕೆಲಸ ಸೇರೋರಿಗೆ ನಾವು ಪ್ರೋತ್ಸಾಹ ಮಾಡಬೇಕು ಅಂತ ನಾವು ಸಾರ್ವಜನಿಕರು NGOಗಳೆಲ್ಲ ಹೋಗ್ಬೇಕಲ್ಲ, ನಾವು ಅವ್ರ ಪರವಾಗಿ ಅವ್ರಿಗೆ ಸಪೋರ್ಟ್ ಕೊಡಬೇಕಲ್ಲ. ಅಂದರೆ ನಾವು ಏನೇನ್ಕೋ ಕನ್ಸರ್ನ್ ಮಾಡ್ತೀವಿ, ಅದು ಬೇರೆ ವಿಚಾರ. ಕಾಡು ಅನ್ನುವಂಥದ್ದು ನಾವು ಜನ್ರೇಷನ್ ಮುಂದಿನ ಪೀಳಿಗೆಗಳಿಗೆ ಉಳಿಸ್ಬೇಕು ಅಂದರೆ ನಾವೆಲ್ಲ ಒಟ್ಟಿಗೆ ಸೇರ್ಕೋಬೇಕಲ್ಲ, ಅದಕ್ಕೊಂದು ಶಬ್ದ ಬರಬೇಕಲ್ಲ, ಧ್ವನಿ ಬರಬೇಕಲ್ಲ. ಇಂಥವೇನಾರು ಆದಾಗ ತಪ್ಪಾದಾಗ ಬಿಡುದಿಲ್ಲ ನನ್ನ ಮಗಂದು ಅನ್ನುವಂಥದ್ದು ಧ್ವನಿ ಆಚೆ ಬರಬೇಕಲ್ಲ. ಬರೀ ನಾವು ಅಲ್ಲಿ ಬರೋದು ಅವ್ನು ಹೇಳ್ದ ಇವನು ಹೇಳ್ದ ಅಲ್ಲಿ ರಸ್ತೆ ಬ್ಲಾಕ್ ಮಾಡ್ದ, ಅಲ್ಲಿ ನಿಂತ್ಕೊಂಡ್ರು ಅವನಿಗೇನೋ ಆಶ್ವಾಸನೆ ಕೊಟ್ಟ, ಇನ್ಯಾವನೋ ಕೂತ್ಕೊಂಡು ಅಲ್ಲಿಂದ ಹೇಳ್ದ ಯಾವುದೋ ರಾಜ್ಯದಿಂದ, ಎಲ್ಲ ಪ್ರಯೋಜನ ಇಲ್ಲ. ಆ ಕಾರಣಕ್ಕೋಸ್ಕರನೇ ಮೊನ್ನೆ ಆಗಿರ್ತಕ್ಕಂಥದ್ದು ಏನು ಇಶ್ಯೂ ಆಗಿದೆಯಲ್ಲ, ಆ ಇಶ್ಯೂನಲ್ಲಿ ಸತ್ಯ ಗೊತ್ತಾಗ್ತದೆ. ಅವ್ರು ಯಾರು ಹೇಳ್ತಾರೆ ಹೊಸ ಚಪ್ಪಲಿ ಹೊಸ ಅದು ಹೆಂಗೆ ಹಾಕ್ಕೊಂಡು ಹೋಗ್ಬಿಟ್ರು. ನೋಡ್ರಿ, ಮಾತಾಡಬೇಕಾದಾಗಲೂ ಯಾವುದೇ ಮಾತಾಡಿ, ನೀವು ಯಾರೇ ಮಾತಾಡಿ ಅಲ್ಲಿ ಯಾರು ಅದರಿಂದ ಆ ಓಟ್ಗಳ ಪ್ರಯೋಜನ ಇಲ್ಲಿ. ನಿಮ್ಮನ್ನು ಅದರಿಂದ ಓಟ್ ತಗೋತೀವಿ ಅಂತ ನೀವೇನಾರು ಹೋಯ್ತು ಅಂತಂದರೆ ನಿಮಗೆ 100ರಷ್ಟು ನಿಮಗೆ ಜೋಳಿಗೆ ಕಮ್ಮಿ ಆಗಿಬಿಡ್ತದೆ. ವಿದ್ಯಾವಂತರೆಲ್ಲ ನಿಮ್ಗೆ ಡ್ಯಾಮೇಜ್ ಮಾಡಿಬಿಡ್ತಾರೆ. ಇದನ್ನು ನೋಡ್ತಾನೆ ಇರ್ತಾರೆ. ಸತ್ಯ ಏನು ಸುಳ್ಳೇನು ಅಂತ ಹೇಳುವಂಥದ್ದು ಯಾರು ಹೇಳೋದು ಕೇಳುವಂಥದ್ದಲ್ಲ, ಗೊತ್ತಾಗ್ಬಿಡ್ತದೆ. ಆ ಕಾರಣಕ್ಕೆ ಇಂಡೈರೆಕ್ಟಾಗಿ ನಿಮ್ಗೆ ಏಟ್ ಬಿದ್ದುಬಿಡ್ತದೆ. ನೀವು ಏನೇ ಮಾತಾಡಬೇಕಾದಾಗ ಇಂಥ ವಿಚಾರದಲ್ಲಿ ಭಾಳ ಹುಷಾರಾಗಿ ಮಾತಾಡಬೇಕು. ಸೊ ರಾಜಕೀಯದವ್ರಿಗೆ ಹೇಳ್ತಾ ಇದ್ದೀರಾ ನೀವು? ಹೌದು. ಅವ್ರು ಅನ್ಕೋತಾರೆ ನಮ್ಮ ಬಿಡು, ನಾವೆಲ್ಲ ಇವ್ರ ಪರ ಇದ್ದೀವಿ, ನಮಗೆಲ್ಲ ದೇವರಾಣೆ ಮೈನಸ್ ಆಗ್ಬಿಡ್ತಾರೆ ಅವರು.
ವಿದ್ಯಾವಂತರೆಲ್ಲ ಒಂದು ಕಡೆ ಬೇರೆ ಕಡೆಗೆ ಯೋಚನೆ ಮಾಡ್ತಾರೆ. ಇವ್ರು ಏನೇ ಈ ಥರ ಇದ್ದಾರೆ ಓಟ್ಗೋಸ್ಕರ ನೋಡ್ರಯ್ಯ, ಆಗಲೂ ಕಿತ್ತಾಡ್ತಾ ಇದ್ರು ವೀರಪ್ಪನ ಕಾಲದಲ್ಲಿ 80s ಈಗಲೂ 2026 ಕಿತ್ತಾಡ್ತಾವ್ರು. ಈ ಮನಸ್ಥಿತಿಯಿಂದ ರಾಜಕೀಯದವ್ರು ಬರೋದಿಲ್ಲ ಪಾಚೆ. ನೀವು ನೋಡ್ರಿ, ಇಂಥದಕ್ಕೆ ಮಾತ್ರ ಒಟ್ಟಾಗಿ, ಬೇರೆ ಯಾವುದಕ್ಕಾದ್ರೂ ನೀವು ಏನಾರ ಮಾಡ್ಕೊಂಡು ಹೋಗಿ. ನೀವು ಇಂಥ ಕಾಡಿನ ವಿಚಾರಕ್ಕೆ ಬಂದಾಗ ನೀವೆಲ್ಲ ಸೇರ್ಕೋಬೇಕು. ಇದರಲ್ಲಿ ಇದಿಲ್ಲ ಪರ ವಿರೋಧ ಅಂತ ಮಾಡಬಾರ್ದು. ಸತ್ಯ ಇರೋ ಕಡೆಗೆ ಸೇರ್ಕೊಳ್ಳಿ. ನೀವು ಸತ್ಯ ಇಲ್ವಾ ನಿಮ್ಮ ಪಕ್ಷ, ನಿಮ್ಮ ಬೇರೆ ಇಲ್ಲ, ಸುಳ್ಳು ಹೇಳ್ಬಿಟ್ಟು ಅವ್ರಿಂದ 4-5 ಜನ ಆಚೆ ಇದ್ಬಿಡಿ. ಬಟ್ ಸತ್ಯ ಇದೆ, ಕಾಡು ಉಳಿಸ್ಬೇಕು, ನಾವೆಲ್ಲ ಸೇರ್ಕೊಂಡು ಅಂದಾಗ ನೀವು ಸತ್ಯ ಮಾತಾಡಿ. ಸರ್ ನೋಡಿ, ಒಂದು ಸಿಂಪಲ್ ಪ್ರಶ್ನೆ ಸರ್. ಈಗ ಅರಣ್ಯ ಅಧಿಕಾರಿಗಳು ಏನು ಗುಂಡು ಹೊಡೆದು ಸಾಯಿಸಿದ್ದಾರೆ ಅವರು ಎನ್ಕೌಂಟ್ರಲ್ಲಿ, ಸರ್ ಇವ್ರಿಗೆ ಏನು ಸಿಗುತ್ತೆ? ಸುಮ್ಮನೆ ನಾವು ಯೋಚನೆ ಮಾಡೋಣ. ಈಗ ಈ ಮೂರು ಜನ ಸಾಯಿಸಿದ್ರಲ್ಲ, ಅಧಿಕಾರಿಗಳಿಗೆ ಏನು ಸಿಗುತ್ತೆ ಸರ್? ಅವ್ರಿಗೆ ಏನು ಲಾಭ ಇದೆ ಹೇಳಿ? ಏನೂ ಇಲ್ಲ ಅಲ್ವಾ? ಅವ್ರು ವಾಚರ್ಗಳವರು 15 ರೂಪಾಯಿ ಸಂಬಳ ತಗೊಳ್ಳೋರು, 15,000 ರೂಪಾಯಿ ಸಂಬಳ ತಗೊಳ್ಳೋರು ಅವರೆಲ್ಲ. ಯಾರೋ ಒಬ್ಬ DRFI ಯಾರೋ ಇರ್ಬೋದಪ್ಪ ಅಷ್ಟೇ, ಅದು ಅಸಿಸ್ಟೆಂಟ್ ರೇಂಜ್ ಫಾರೆಸ್ಟ್ ಆಫೀಸರ್ ಏನೋ ಕೆಳಮಟ್ಟದವ್ರು ಇವರೆಲ್ಲ. ಇವ್ರು ಯಾರು ದೊಡ್ಡ ಅಧಿಕಾರಿಗಳೆಲ್ಲ, ಇವರು ವಾಚರ್ಸ್ಗಳಷ್ಟೇ. ಇವರೆಲ್ಲ ಪೂರ್ತಿ ಕಂಪ್ಲೀಟು ಅಲ್ಲಿ ಮಾಡ್ತಾ ಇದ್ದವರು. ಬೇರೆ ದೊಡ್ಡ ಅಧಿಕಾರಿ ವರ್ಗದವ್ರು ಯಾರು ಅಲ್ಲಿಗೆ ಹೋಗಲಿಲ್ಲ ಅಲ್ಲಿಗೆ. ಸರ್ ಇನ್ನೊಂದು ನಾನು ಕೇಳ್ಬೇಕು ಅನ್ಕೊಂಡೆ, ಅಲ್ಲಿ ನಾನು ನೋಡ್ತಾ ಇದ್ದೆ, ಜಿಂಕೆ ಮಾಂಸ 1,000 ರೂಪಾಯಿ kg, ಸಾಂಬಾರ್ ಮಾಂಸ 1,500 kg. ಈ ಥರ ಅದು ಎಲ್ಲಿಗೆ ಬರುತ್ತೆ ಸರ್? ಅದೆಲ್ಲ ಎಲ್ಲಿ ಹೋಗುತ್ತೆ ಸರ್ ಅದು? ಅಲ್ಲ, ಅದನ್ನೇ ಈ ಕಳ್ಳ ಮಾಂಸ ತಿನ್ನುವಂಥ ಕಳ್ಳರುಗಳು ಕದೀಮರು ಸಿಟಿಲಿ ಅವರೇ, ಇಲ್ಲ ಅನ್ನುವಂಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣನೇ ಎಲ್ಲ ಮಸಾಜ್ ಮಾಡಿಸ್ಕೊಂಡು ಅದು ಇದು ಕಂಡವ್ರ ದುಡ್ಡು ಹೊಡೆದು ಕುಂತಿರ್ತಾರೆ ನೋಡಿ ಸಿಂಹಾಸನದ ಮೇಲೆ. ಅವರೆಲ್ಲ ಇಂಥವನ್ನೆಲ್ಲನೂ ತಿನ್ನಬೇಕು ಅಂತ ಆಸೆ ಪಡ್ತಾರೆ. ಅವರು ತಿಂದರೆ ಅವ್ರು ನಾಶ ಆಯ್ತಾರೆ ಬಿಡಿ. ಇಂಥದ್ನೆಲ್ಲನೂ ಅಮಾಯಕವಾಗಿ ಹಿಂಗೆಲ್ಲನೂ ಪಾಪ ಎಲ್ಲೋ ಜೀವ ಬದುಕೊಂಡಿರುವಂಥವನ್ನ, ಎಲ್ಲೋ ಜೀವನ ಮಾಡುವಂಥವನ್ನ, ಎಲ್ಲೋ ಅವು ಪಾಡ್ಗೆ ಅವು ಉಟ್ಕೊಂಡು ಅವೇ ಬದುಕ್ತಾ ಇರುವಂಥವನ್ನ, ಅದನ್ನು ನಾನು ಬಕಪಕ್ಷಿ ಥರ ತಿನ್ಕೊಬಿಡ್ತೀನಿ ನಾನು ಅನ್ನುವಂಥ ಮನಸ್ಥಿತಿ ಇರ್ತಕ್ಕಂಥವ್ನಿಗೆ ದೇವರು ಒಳ್ಳೇದು ಮಾಡಲ್ಲ. ಅದರಿಂದ ಆ ಕಾರಣಕ್ಕೆ ಬರ್ತದೆ, ಎಲ್ಲಿಂದನೂ ತರ್ತಾರೆ, ಇವ್ರು ಮಾರಾಟ ಮಾಡ್ತಾರೆ. ಕಡಿಮೆ ಮಾಂಸ, ಜಿಂಕೆ ಮಾಂಸ, ಮೊಲದ ಮಾಂಸ, ಆಮೇಲೆ ಇವು ಏನು ತೀತರ್ರು, ಆಮೇಲೆ ಇವು ಉಡ ಅಂತ ಇದ್ದಾವೆ ಗಟ್ಟಿವು ಅವು, ಆಮೇಲೆ ಕೆಲವಷ್ಟು ಜನ ಎಲ್ಲ ಈ ನವಿಲು ಅವು ನೋಡಿತಾರೆ ಪಾಪಿಗಳು. ಅದು ಹೊಡೆದು ಆ ಎಣ್ಣೆ ಮಚ್ಚಿಗೆತ್ಕೊಂಡು ಏನು ಗಟ್ಟಿಯಾಗೋದೆ ನಾನು, ಏನು ಪೈಲ್ವಾನ್ ಆಗೋದೆ ನಾನು ಅಂತ ಹೇಳ್ಕೊಂಡು ಅಂತ ಅವರಾಗಿದ್ದು ಅವರೇ ಒಳಗೆಲ್ಲ ರೋಗ ತುಂಬಿಕೊಂಡಿರ್ತದೆ. ಹಿಂಗೆ ಇಂಥದ್ದೆಲ್ಲನೂ ಒಂಥರ ಮನಸ್ಸಿಗೆ ವಿಕೃತವಾಗಿ ಮಾಡ್ತಕ್ಕಂಥವ್ರು ನೋಡಿ. ಬದುಕೋಕೆ ಎಲ್ರಿಗೂ ಹಕ್ಕಿದೆ, ಹೌದಲ್ವಾ? ಆ ಕಾರಣಕ್ಕೋಸ್ಕರನೇ ಈಗ ಸರ್ಕಾರಗಳು ನಾವು ಜೀವನ ಕ್ರಮ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತ ಒಂದು ಲೆಕ್ಕಾಚಾರದಲ್ಲಿ ಈಗಾಗಲೇ ಒಂದು ಸಿಸ್ಟಮ್ ಇದೆ, ಆಹಾರ ಪದ್ಧತಿ ಅಂತ. ಅದಕ್ಕೆ ಯಾರು ವಿರೋಧ ಮಾಡ್ತಕ್ಕಂಥದ್ದಲ್ಲ. ಬಟ್ ಈ ಥರ ಎಲ್ಲರ ಸೊತ್ತದು. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಂತಂದರೆ ಏನೇನು ಬರೀ ಯಾರ್ದೋ ಒಬ್ಬರದಲ್ಲ ಸೊತ್ತದು, ಇಡೀ ಜಗತ್ತಿನಲ್ಲಿರ್ತಕ್ಕಂಥವ್ರು ಸೊತ್ತು, ಆಮೇಲೆ ಈ ದೇಶದ ಸೊತ್ತು, ಅದಾದಮೇಲೆ ಈ ರಾಜ್ಯದ ಸೊತ್ತು, ಹೌದಲ್ವಾ? ಈ ರಾಜ್ಯದಲ್ಲಿ ಎಲ್ಲರೂ ಇರ್ತಕ್ಕಂಥವ್ರಿಗೂ ಸೊತ್ತದು, ಬೇರೆ ಯಾರಿಗೂ ಒಬ್ರಿಗಲ್ಲ. ನನಗೆ ಅಯ್ಯೋ ಅನಿಸಲ್ವಾ? ಈಗ ಆಯಿತು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ, ಆಯಿತು ನಾವು ಹೊಡೆದು ಕೊಂದಾಕ್ಬಿಡಿ, ಸಾಯಿಸ್ಬಿಡಿ, ನಥಿಂಗ್. ನಿನ್ನ ಮೇಲೆ ಗುಂಡು ಹೊಡೆದ್ರೆ ನೀನು ಬಿಡಬೇಡ ಅಷ್ಟೇ. ನೀನು ಗುಂಡು ಹೊಡೆದಿಲ್ವಾ ಅವನ್ನ ಚೇಸ್ ಮಾಡಿ ಇಡಿ ಅಷ್ಟೇ, ನಮ್ಮ ಪಾಲಿಸಿ ಅಷ್ಟೇ ಅದು. ಅವ್ನು ಎಲ್ಲೋದ್ರೂ ಬಿಡಬೇಡಿ, ಇಲ್ಲ ನಾಳೆ ಸಿಗ್ತಾನೆ ಅವ್ನು ಯಾರು ಅಂತ ಪತ್ತೆ ಮಾಡಿ ಹಿಡ್ಕೊಬನ್ನಿ, ಕೇಸ್ ಹಾಕಿ ಅವ್ನು ಜೈಲಿಗೆ ಕಳಿಸಿ ಅವ್ರಿಗೆ. ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಅಚಾನಕ್ಕಾಗಿ ಹೊಡೆದ್ಬಿಟ್ಟು ಆಮೇಲೆ ಎಲ್ಲೋ ಅದಕ್ಕೆ ಬೇಕು ಅಂತ ಹೊಡೆದ್ರು ಅವರು ಯಾವ್ದು ಬೇರೆ 106 ಥಿಯರಿಗಳು ಬರ್ತವೆ, ಅದು ಬೇರೆ ವಿಚಾರ, ಅದು ನಡೆದೋಗ್ಬಿಡ್ತದೆ. ಬಟ್ ಸತ್ಯಾಸತ್ಯತೆಗಳು ಗೊತ್ತಾಗ್ಬಿಡ್ತದಲ್ಲ ಅಲ್ಲಿ ಒಳಗಡೆ ಹೋದಾಗ. ಆಮೇಲೆ ಇವರು ಏನು ಬೇಕು ಅಂತ ಹೇಳ್ಬಿಟ್ಟು ಒಂದು ಎಲ್ಲಿಂದನೋ ಚಪ್ಪಲಿ, ಹೊಸ ಚಪ್ಪಲಿ ತೊಗೊಬಂದು ಹಾಕ್ತಾನೆ ಅವನು. ಏನು ಬ್ಯಾಗ್ ಒಳಗಡೆ ಎಲ್ಲೋ ಹೋಗಿರ್ತಾನೆ, ಆ ಬ್ಯಾಗ್ ಒಳಗಡೆ ಚಪ್ಪಲಿ ಇರ್ತವೆ, ಆ ಮಾರ್ಕೆಟ್ಗೆ ಹೋಗಿರ್ತಾರೆ, ಅದನ್ನ ಎತ್ಕೊಬರ್ತಾರೆ, ಬರಬೇಕಾದಾಗ ಇದನ್ನೆಲ್ಲ ಸಾಮಾನೆಲ್ಲ ತುಂಬ್ಕೋತಾನೆ, ಚಪ್ಪಲಿ ಒಳಗಿರ್ತವೆ. ನೋಡಿ ಆ ಚಪ್ಪಲಿ ಕೊಳ್ಳೆಗಾಲದಲ್ಲಿ ತಗೊಂಡು ಹೊಸ ಚಪ್ಪಲಿ ಹಾಕ್ಬಿಟ್ಟವ್ರೆ. ನಥಿಂಗ್ ಡೂಯಿಂಗ್. ಯಾಕೆಂದ್ರೆ ನಮಗೆಲ್ಲ ಗೊತ್ತಿದ್ದೂ ಅದನ್ನು ನಾವು ಈಗಾಗಲೇ ಮೀರ್ಬಿಟ್ಟಿದ್ದಾರೆ ಈ ಕೆಲವು ಜನ ಪೊಲಿಟಿಕಲ್ ಲೀಡರ್ಗಳು. ತಪ್ಪು ಯಾವುದು ಸರಿ ಯಾವುದು ಅಂದ್ಬಿಟ್ಟು ಅಂತ. ವಿರೋಧವಾಗಿರಲಿ, ಅದು ಬೇರೆ ವಿಚಾರ. ಬಟ್ ವಿರೋಧ ಅದಕ್ಕೆ ಇನ್ನೊಂದಕ್ಕೆ ನಾಶ ಆಗೋ ಥರ ಇರಬಾರ್ದು, ಅವ್ರಿಗೆ ಸಪೋರ್ಟ್ ಆಗೋ ಥರ ಇರಬಾರ್ದು, ಅವರು ಇದನ್ನೇ ಕಂಟಿನ್ಯೂ ಮಾಡ್ಕೊ ಹೋಗೋ ಥರ ಇರಬಾರ್ದು. ಅಲ್ಲಿ ಕಾಡುಗಳನ್ನ ನಾಶ ಮಾಡ್ಕೊಂಡು ಹೋಗೋ ಥರನೇ. ಇವ್ರೇನು ಪರ್ಮನೆಂಟ್ ಈ ಸರ್ಕಾರ ಇರ್ತದೆ, ನೆಕ್ಸ್ಟ್ ಇನ್ನೊಂದು ಸರ್ಕಾರ ಬರ್ತದೆ, ಅವ್ರಿಗೂ ಇದೇ ಪರಿಸ್ಥಿತಿ ಬರ್ತದೆ, ಅವಾಗ ಇವರು ಅದೇ ಥರನೇ ಮಾತಾಡ್ತಾರೆ ಅಲ್ವಾ? ಇನ್ನು ನೋಡ್ತಾನೆ ಇದೀವಲ್ಲ ನಾವು. ಇವ್ರು ವಿರೋಧ ಬಂದಾಗ ವಿರೋಧ ಮಾಡು, ಅವ್ರು ಬಂದಾಗ ಅವ್ರು ವಿರೋಧ ಮಾಡು. ಸತ್ಯಕ್ಕೆ ಹೋಗ್ರಪ್ಪ, ಪರಮಾತ್ಮದಿರಾ ಸ್ವಾಮಿಗಳ ನೀವು, ದಯಮಾಡಿ ಸತ್ಯ ಹುಡುಕ್ಬಿಡಿ. ಯಾವ್ದು ವಿಚಾರದಲ್ಲಿ, ಇಂಥ ವಿಚಾರದಲ್ಲಿ ಬೇರೆದ್ರಲ್ಲಿ ಏನಾರ ಮಾಡ್ಕೊಂಡು ಹೊಡೆದಾಡಿ ಯಾರು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ರು ನಿಮಗೆ.
ಇಂಥ ವಿಚಾರ ಬಂದಾಗ ಈ ದೇಶದ ಸಂಪತ್ತನ್ನ ಕಾಪಾಡುವಂಥ ವಿಚಾರದಲ್ಲಿ ಬಂದಾಗ ನೀವೆಲ್ಲ ಸತ್ಯದ ದಾರಿಗೆ ಸತ್ಯ ನೋಡ್ಕೊಬಿಡಿ. ಆಮೇಲೆ ನಾವು ಸತ್ಯ ತಿಳ್ಕೊಂಡು ಮಾತಾಡ್ತೀವಿ. ಅದು ಏನಾಗಿದೆ ಅದು, ಇಲ್ಲ ಬೇಕು ಅಂತ ಇಟ್ಕೊಂಡೋಗಿ ಕೊಂದಾಕವ್ರ, ಇಲ್ಲ ಅವ್ರು ಕಳ್ಳ ಬೇಟೆಗಾರರ ನೋಡಿ ನಾವೆಲ್ಲ ತಿಳ್ಕೊಂಡು ಮಾತಾಡ್ತೀವಿ ಏನು ನಡೆದಿದೆ ಸತ್ಯ ಅಂತ ಅಂದ್ಬಿಟ್ಟು. ಅಂತ ನಾವು ವಿರೋಧ ಮಾಡಬೇಕು ಅಂತಂದರೆ ಎಲ್ಲ ವಿರೋಧ ಮಾಡ್ಕೊಂಡು ಕೂತ್ಕೊಳ್ಳುವಂಥದ್ದು ನನ್ನ ಲೆಕ್ಕದಲ್ಲಿ. ಆವಾಗ ಇಂಥ ವೀರಪ್ಪನ್ ಮತ್ತೆ ಉಡ್ತಾನೆ, ಮತ್ತೆ 100 ಕೋಟಿ ಖರ್ಚು ಮಾಡಬೇಕಾಯ್ತದೆ, ಮತ್ತೆ 1000 ಜನನ ಬಲಿ ತಗೋತಾರೆ. ಇದಕ್ಕೆಲ್ಲ ಇವರೇ ಕಾರಣರಾಗ್ತಾರೆ. ಕೊನೆಗೆ ಇವ್ರುಗಳೇ ನಮ್ಮ ದೇಶ ಸಂಪದನ್ನ ನಾಶ ಮಾಡೋದಕ್ಕೆ ಇಂಡೈರೆಕ್ಟಾಗಿ ಇವರೇ ಕಾರಣ ಆಗಿಬಿಡ್ತಾರೆ. ಆ ಕಾರಣಕ್ಕೆ ಇದುವರೆಗೂ ಆಗಿರೋದಾಗಿದೆ. ಈಗಾಗಲೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಅವರ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಥರನೇ ಅವ್ರೂ. ಆಮೇಲೆ ಯಾವುದೇ ಇಲಾಖೆ ಮೇಲೆ ಸರ್ಕಾರದ ಮೇಲೆ ಬರುವಂಥದ್ದಿದೆ. ಯಾಕೆ ನೇರವಾಗಿ ಆ ಗಾರ್ಡು ಪ್ರತಿನಿಧಿಸ್ತಾನೆ ಸರ್ಕಾರವು, ನೇರವಾಗಿ ನಮ್ಮೊಬ್ಬ ಕಾನ್ಸ್ಟೇಬಲ್ ಸರ್ಕಾರನ ಪ್ರತಿನಿಧಿಸ್ತಾನೆ. ಬೇರೆ ಯಾವುದೇ ಇಲಾಖೆಯಲ್ಲಿ ಈ ಥರ ಆಗಲ್ಲ. ನಮ್ಮ ಇಲಾಖೆನಲ್ಲೇ ಗನ್ ಕೊಟ್ಟಿರೋದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಗನ್ ಕೊಟ್ಟಿರೋದು, ಹೌದಲ್ವಾ? ಯಾಕೆ ಕೊಟ್ಟಿದ್ದೀರಿ ನೀವು? ನಿನ್ನ ಮೇಲೆ ಗನ್ ಹಾರಿಸಿದ್ರೆ ಒಡೆಯಪ್ಪ ಅಂತ ಅಷ್ಟೇ. ಅದು ಅವ್ನು ಕೆಲಸ ಮಾಡೋವನೇ. ಅದು ಮಾಡಿರೋದು ತಪ್ಪೋ ಸರಿಯೋ ಕಂಡುಹಿಡಿದು ಕೆಲವು ಜನಗಳ ಬುದ್ಧಿವಂತರು ಹೋಗಿ ನೋಡಬೇಕು. ತಪ್ಪು ಮಾಡಿದರೆ ಜೈಲು ಕಳಿಸ್ಬಿಡಿ. ಅವ್ನು ಬೇಕು ಅಂತ ಹೊಡೆದವನೇ ಅಂದರೆ, ಅವ್ನು ಆತ್ಮರಕ್ಷಣೆಗೆ ಮಾಡ್ಕೊಂಡಿದ್ದಾರೆ ಅಂದರೆ ಅವ್ರನ್ನ ಪ್ರೊಟೆಕ್ಟ್ ಮಾಡಿ, ನೀನು ಮಾಡಿರೋದು ಒಳ್ಳೆಯ ಕೆಲಸ ಅಂತ ಅವ್ನಿಗೆ ಮೆಡಲ್ಗಳು ಕೊಡಿ, ಅದು ಬೇರೆ ವಿಚಾರ. ಬಟ್ ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥದ್ದು, ಕಾಡನ್ನ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಅತ್ಯಂತ ದೊಡ್ಡ ಜವಾಬ್ದಾರಿ. ಇಲ್ಲ ಅಂದರೆ ಉಳಿಸ್ಲಿಲ್ಲ ಅಂದರೂ ನಾವು ಬೆಳೆಸೋಕ್ಕಾಗಲ್ಲ. ಅದನ್ನು ಉಳಿಸಲಿಲ್ಲ ಅಂದಮೇಲೆ ಈ ಭೂಮಿ ಮೇಲೆ ಹುಟ್ಟಿದ್ಕಾದ್ರೂ ನಾವು ಅದನ್ನ ಯೋಚನೆ ಮಾಡಬೇಕಲ್ವ. ಆ ಕಾರಣಕ್ಕೆ ದಯಮಾಡಿ ಇದು ಭಾಳ ನೋವು ತರ್ತದೆ ನೋಡಿ. ಅಲ್ಲಿ ಬೆಂಕಿ ಹಾಕಿರೋದು, ಸುಟ್ಟು ಬಿಡೋದು, ಆಮೇಲೆ ಆ ಮನೆಗಳಿಗೆಲ್ಲನೂ ಆ ಶಿಬಿರಗಳ ಮೇಲೆ ಹೋಗ್ಬಿಟ್ಟು ಬ್ಲಾಸ್ಟ್ ಮಾಡಿಬಿಟ್ಟು ಇದು ಮಾಡಿ ಯಾರು ಮಾಡ್ತಾರೆ ಅದನ್ನೆಲ್ಲನು? ಯಾವ ಮನಸ್ಥಿತಿಯವ್ರು ಮಾಡ್ತಾರೆ ಅವರು? ಫಾರೆಸ್ಟ್ ಇಲಾಖೆ ವಿರುದ್ಧ ಇರೋರೇ ಅವ್ರಿಗೆ ಬೇಕು ಇದನ್ನು. ಈಗ ಹಾಕಿ ಹಿಡಿದಿದ್ದಾರಲ್ಲ ಅವ್ರನ್ನ, ಎಲ್ಲಿದ್ರು ಈ ಪಾತಾಳದಲ್ಲಿ ಅಡಗಿದ್ರು ಎತ್ತಾಕೊಂಡು ಬಂದವ್ರನ್ನ ಸರಿಯಾಗಿ ಅವ್ರಿಗೆ ಪಾಠ ಕಲಿಸಿ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಬೇಲ್ಗಳು ಸಿಗಬಾರ್ದು. ಈಗೇನು ಈಗ ಯಾರೋ ಇವನು ಕೇಸಲ್ಲಿ ದರ್ಶನ್ ಕೇಸಲ್ಲಿ ಮರ್ಡರ್ ಮಾಡ್ಬಿಟ್ಟು ಒಳಗಿದ್ದಾರೆ, ಅದೇ ಥರ ಇವ್ರಿಗೂ ಫಾಲೋ ಮಾಡ್ಬೇಕು ನೀವು ಮೀಡಿಯಾಗಳು. ಬೇಲ್ ಆಯಿತಾ, ಅದು ಹೆಂಗೆ ಕೊಟ್ರಿ ನೀವು ಬೇಲ್ನ? ಜಡಿಗೆ ಶುರು ಮಾಡ್ಬೇಕು, ಇವ್ರಿಗೆ ಫಾಲೋ ಅಪ್ ಮಾಡ್ಬೇಕು, ಇವ್ರನ್ನ ಬಿಡಬಾರ್ದು. ನಾವೆಲ್ಲ ಬಿಟ್ಟು ಏನೋ ಆಯಿತು ಬಿಟ್ಬಿಟ್ರೆ ಸರ್ಕಾರದ್ದು, ಅದು ಹಂಗಲ್ಲ ಅಲ್ಲ. ಇದೂ ಅತ್ಯಂತ ಭಾಳ ದೊಡ್ಡ ಜವಾಬ್ದಾರಿ ಮೀಡಿಯಾಗಳದು. ಇವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ನೀವು. ಕಳ್ಳಬೇಟೆ ಶಿಬಿರಗಳು ಯಾರವು? ನಮ್ಮವು ರೀ ಅವು. ನಾವು ನಮ್ಮ ದುಡ್ಡು, ಸರ್ಕಾರಿ ದುಡ್ಡಲ್ಲಿ ಕಟ್ಟಿರೋ ಬೇಟೆ ಒಂದೊಂದು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ? ಅಲ್ಲಿ ತಗೋಬೇಕಾದ್ರೆ ಸಾಮಾನು, ರಸ್ತೆ ಇಲ್ಲ, ಏನಿಲ್ಲ, ತಲೆ ಮೇಲೆ ಹೊತ್ಕೊಂಡೋಗ್ಬೇಕಲ್ಲಿಗೆ. ಕಳ್ಳಬೇಟೆ ಶಿಬಿರಗಳಿದ್ದಾವಲ್ಲ, ಈ ವಾಚರ್ಗಳು ಇರ್ತಾರೆ, ಅತ್ಯಂತ ಎತ್ತರ ಪ್ರದೇಶಗಳಲ್ಲಿರ್ತವೆ. ಸೌಂಡ್ ಎಲ್ಲಿಂದ ಬರುತ್ತೆ, ಬೆಂಕಿ ಎಲ್ಲಿಂದ ಬರ್ತದೆ, ಎಲ್ಲ ಹತ್ಕೊಂಡಿದೆ ಅಂತ ಕೂತ್ಕೊಳ್ಳು ಭಾಳ ಎತ್ತೆತ್ತರ ಜಾಗದಲ್ಲಿ ಮಾಡ್ಕೊಂಡಿರೋದು ಇವನ ಶಿಬಿರಗಳನ್ನ. ಅದನ್ನು ನೀವು ಉಡಾಯಿಸ್ಬಿಟ್ರೆ ಈಗ ಅದು ನಮ್ಮ ಮನೆಗಳು ಉಡಾಯಿಸ್ದಂಗಲ್ವ? ಅದು ಸರ್ಕಾರದ ವಿಧಾನಸೌಧಕ್ಕೆ ಅವ್ರು ಇಟ್ಟಂಗಲ್ವ? ಅದಕ್ಕೆ ಅದು ಮೈಗೆ ಅಳ್ಳಾಡ್ಬೇಕಲ್ಲ, ನನ್ನ ಮುಂದೆ ಪತ್ತೆ ಮಾಡಬೇಕಲ್ಲ ಆ ಯೋಗ್ಯರನ್ನ. ಅವ್ರು ಎಲ್ಲಿದ್ದಾರೆ ಇಷ್ಟೊತ್ತಿಗಾಗಲೇ ಎತ್ತಾಕೊಂಡು ಬಂದು ಆಗಲೇ ಸರಿಯಾಗಿ ಅವ್ರಿಗಾಗಲೇ ರಿಪೇರಿಗಳು ಸ್ಟಾರ್ಟ್ ಆಗಿಬಿಡ್ಬೇಕಾಗಿತ್ತು. ಮಾಡಬಾರ್ದದು, ತಪ್ಪದು. ಈಗ ಆಗಿದೆ, ಘಟನೆ ಆಗಿದೆ, ಘಟನೆ ಸತ್ಯನೋ ಅದನ್ನು ಪತ್ತೆ ಮಾಡೋಕ್ಕಿದ್ದಾರೆ, ಅದು ಮಾಡಿಬಿಡ್ತಾರೆ, ತೊಂದರೆ ಏನಾಗಲ್ಲ. ಬಟ್ ಅದನ್ನು ರಾಜಕೀಯಕರಣಗೊಳಿಸಿ ಇನ್ನೊಬ್ಬನ ವೀರಪ್ಪನ ಹುಡ್ಸೋಕೆ ಹೋದರೆ ಮತ್ತೆ ಇನ್ನೊಂದು 1000 ಕೋಟಿ ನಿಮ್ಮ ಖಜಾನೆದು ಖಾಲಿ ಆಯ್ತದೆ, ಮತ್ತು ಕಳ್ಳ ಸರ್ಕಾರಗಳು ಅಂತ ಹೆಸರು ತೊಗೊಬಿಡ್ತೀವಿ. ದಯಮಾಡಿ ಅದು ಬೇಡ ಅಂತ ಅನ್ನಿಸ್ತದೆ ಅಷ್ಟೇ. ಸೊ ಆ ಥರ ನಮ್ಮ SK ಉಮೇಶ್ ಸರ್ ಹೇಗೆ ಕಾಡು ಹೇಗೆ ಬೆಳವಣಿಗೆ ಆಯಿತು, ಅವ್ರ ಕಣ್ಣೆದುರುಗಡೆ ಕಾಡು ಇಲ್ಲದೆ ಇರೋದು, ಕಾಡು ಮತ್ತೆ ಪುನರುಜ್ಜೀವನ ಆಗಿರೋದೆಲ್ಲವನ್ನು ಹೇಳಿ ಕಾಡಿನ ಡಿಪೆಂಡೆನ್ಸಿ ಹೇಗೆ ಜನರು ಕಡಿಮೆ ಮಾಡಿಕೊಂಡ್ರು. ಟೆಕ್ನಾಲಜಿ ಬಂತು, ಗ್ಯಾಸ್ ಬಂತು, ಟ್ರ್ಯಾಕ್ಟರ್ ಬಂತು, ಕಬ್ಬಣ ಬಂತು, ಆಮೇಲೆ ಕಾಡು ಉಳಿಸೋಕೆ ಏನೆಲ್ಲ ಪ್ರಯತ್ನಗಳಾದವು. ಮಧ್ಯದಲ್ಲಿ ಈ ಥರದ ವೀರಪ್ಪನ್ಗಳು ಹುಟ್ಟಿರುವಂಥದ್ದು, ವೀರಪ್ಪನ ಸತ್ತ ಮೇಲೆ ಮರಿ ವೀರಪ್ಪನ್ಗಳು ಹುಟ್ಟಿಸುವಂಥ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ. ಅದರ ಭಾಗವಾಗಿಯೇ ಮೊನ್ನೆ ನಡೆದಿರುವಂಥ ಈ ಒಂದು ಘಟನೆ. ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ಫಾರೆಸ್ಟ್ ವಾಚರ್ಸ್, ಫಾರೆಸ್ಟ್ ಅಫಿಷಿಯಲ್ಸ್ ಜೊತೆಗೆ ನೈತಿಕವಾಗಿ ನಿಲ್ಲಬೇಕು. ಸತ್ಯ ಏನಿದೆ ಅದನ್ನು ಹೊರಗಡೆ ಬರಬೇಕು. ಅದನ್ನು ಬಿಟ್ಟು ಇದು ಮಾಡಿದ್ದೆ ತಪ್ಪು ಅನ್ನುವಂಥ ಒಂದು ಧೋರಣೆ ಯಾವುದೇ ಕಾರಣಕ್ಕೂ ತಳಿಬಾರ್ದು ಯಾರು ಕೂಡ. ಎರಡನೇದಾಗಿ ಏನು ಕಳ್ಳಬೇಟೆ ಶಿಬಿರಗಳನ್ನ ಉಡಾಯಿಸಲಾಗಿದೆ, ಜಿಲೆಟಿನ್ ಕಡ್ಡಿಗಳನ್ನಿಟ್ಟು ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅನ್ನೋ ಮಾತನ್ನು ಹೇಳಿದರು. ಸೊ ಭಾಳ ಒಳ್ಳೆ ಮಾತು. ಅದಕ್ಕೆ ಅವ್ರ ಮನೆ ಬೇರೆ ಯಾರ್ದೋ ಮನೆಗೆ ಬೆಂಕಿ ಇಟ್ಕೊಳ್ಳೋದಲ್ಲ, ಕಳ್ಳಬೇಟೆಗಳಿಗೆ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದ್ರು ಅವ್ರ ಮನೆಗೆ ಅವರೇ ಬೆಂಕಿ ಇಟ್ಕೊಂಡಂಗಿದ್ದು. ನಾವು ಯಾರು ಗೊತ್ತಿಲ್ಲದೆ ಸತ್ಯ ಇಲ್ಲದೆ ನಾವು ಸಪೋರ್ಟ್ ಮಾಡ್ದೋ ಅಂದರೆ ನಮ್ಮ ಮನೆಗೆ ನಾವು ಬೆಂಕಿ ಇಟ್ಕೊಳ್ತಾ ಇದ್ದೀವಿ, ಉರಿದೋಗ್ಬಿಡ್ತದೆ ಒಂದು ದಿವಸ ಅಷ್ಟೇ. ಥ್ಯಾಂಕ್ ಯು ಸರ್, ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರ ಚರ್ಚೆ ಮಾಡಿದ್ರಿ.